ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಗುರುಗ್ರಹರು ಉಚ್ಚ ರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಗೋಚಾರದ ಲಗ್ನ ಫಲಗಳನ್ನು ನೋಡ್ತಾ ಇದ್ವಿ. ಸೊ ಆಲ್ರೆಡಿ ನಾವು ಹಿಂದಿನ ವಿಡಿಯೋದಲ್ಲಿ, ಅಂದರೆ ಈ ವಿಡಿಯೋ ಯಾವುದು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಾವು ತುಲಾ ಲಗ್ನದವರೆಗೆ ಡಿಸ್ಕಸ್ ಮಾಡಿದ್ದೀವಿ. ಹಾಗೆ ಅದರ ಹಿನ್ನೆಲೆ, ಗುರುಗ್ರಹರ ಹಿನ್ನೆಲೆ, ಸೊ ನಿಜವಾಗ್ಲೂ ಯಾರಿಗೆ ಯಾವ ಟೈಮಲ್ಲಿ ಈ ಒಂದು 5 ತಿಂಗಳಲ್ಲಿ ಯಾರಿಗೆ ಎಕ್ಸಾಕ್ಟ್ ಆಗಿ ಯಾವ ಮಂತಲ್ಲಿ ಸೊ ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಅಂತ ನಾವು ನೋಡಿದ್ದೀವಿ. ಉಳಿದಂತಹ ತುಲಾ ಲಗ್ನದಿಂದ ಮಿಥುನ ಲಗ್ನದವರೆಗೆ ಸೊ ಹೇಗಿದೆ ನಾವು ನೋಡೋಣ ಬನ್ನಿ. ಹಾಗೆ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳು, ಚಂದ್ರ ದಶ, ಗುರು ದಶ, ಸೊ ಶನಿ ಮಹಾದಶ ಅಥವಾ ಬುಧ ಮಹಾದಶ ನಡೀತಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಇಂಪ್ಯಾಕ್ಟ್ ಇರುತ್ತೆ. ದಶ ಅಂತರ್ದಶಗಳು ಸೊ ಬೇಗ ಇಂಪ್ಯಾಕ್ಟ್ ಮಾಡುತ್ತೆ ನಮಗೆ ಕಂಪೇರಿಂಗ್ ಟು ಅದರ್ಸ್. ಸೊ ಹಾಗಾಗಿ ನೀವುಗಳು ನೋಡ್ಕೊಳ್ಳಿ. ಹಾಗೆ ನಾ ಕ್ಲಿಯರ್ ಮಾಡಿದ್ದೀನಿ. ಸೊ ಸ್ವಲ್ಪ ಥಿಯರಿ ಎಲ್ಲ ಹಿಂದಿನ ವಿಡಿಯೋದಲ್ಲಿದೆ. ಚಂದ್ರ ಎಲ್ಲಿದ್ದಾರೆ, ಅಥವಾ ಈಗ ಕರ್ಕದಲ್ಲಿ ಯಾರಿಗಾದ್ರೂ ಕೇತು ಇದ್ರೆ, ರಾಹು ಇದ್ರೆ, ಸೊ ಇದೊಂದು ಪೂರ್ತಿ ಫಲಗಳು ನಿಮ್ಗೆ ಸಿಗೋದಿಲ್ಲ ಅಂತ ಹೇಳಿ. ಹಾಗಾಗಿ ಹಿಂದಿನ ವಿಡಿಯೋ ಒಂದು 10 ನಿಮಿಷ ನೀವು ಅಲ್ಲಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಬನ್ನಿ, ಸ್ಕಾರ್ಪಿಯೋ, ಸೊ ವೃಶ್ಚಿಕ ಲಗ್ನದವ್ರಿಗೆ ಹೇಗಿದೆ ಅಂತ ನಾವು ನೋಡೋಣ. ಗುರುಗ್ರಹರು ಸೊ ಜೂನ್ 2ನೇ ತಾರೀಕಿಂದ ಅಕ್ಟೋಬರ್ 31 ತನಕ ಸೊ ಇಲ್ಲೇ ಇರ್ತಾರೆ. ಎಲ್ಲಿ? ಕರ್ಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ. ಸೊ ಹಾಗಾಗಿ ಫಲಗಳನ್ನ ನಾವು ನೋಡಿದೀವಿ. ಈಗ ವೃಶ್ಚಿಕ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ. ಸೊ ಗುರುವಿನ ದೃಷ್ಟಿ ಎಲ್ಲೇ ಬೀಳ್ತಾ ಇದೆ? ನಿಮ್ಗೆ ಲಗ್ನದ ಮೇಲೆ ಬೀಳ್ತಾ ಇದೆ, 3ನೇ ಮನೆ ಮೇಲೆ ಬೀಳ್ತಾ ಇದೆ, ಹಾಗೆ ಸೊ 5ನೇ ಮನೆ ಮೇಲೆ ಬೀಳ್ತಾ ಇದೆ. ಗುರುವಿನ ದೃಷ್ಟಿ ತುಂಬಾನೇ ಮುಖ್ಯ. ಲಗ್ನದಲ್ಲಿ ಗುರು ನರೋ ದುಃಖಂ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಗುರು ತನ್ನ ಎಲ್ಲಿ ಕೂತ್ಕೋತಾರೋ ಆ ಮನೇನ ಯಾವಾಗ್ಲೂ ಡೆಸ್ಟ್ರಾಯ್ಡ್ ಮಾಡ್ತಾರೆ, ಅಂದ್ರೆ ದೀಪ. ಸೊ ಗುರು ಅಂತ ಹೇಳಿದ್ರೆ ಸೊ ನಿಮ್ಗೆ ಗೊತ್ತು, ದೈತ್ಯಾಕಾರದ ಗುರುಗ್ರಹರು. ಸೊ ದೀಪ ಏನ್ ಮಾಡುತ್ತೆ? ತನಗೆ ಕತ್ಲೆ ಮಾಡ್ಕೊಂಡು ಇತರರಿಗೆ, ಪರರಿಗೆ ಬೆಳಕನ್ನ ಕೊಡುತ್ತಲ್ಲ, ಹಾಗೆ ಕೂಡ ಗುರುಗ್ರಹರು ಅಥವಾ ಗುರುತತ್ವ ಜಾಸ್ತಿ ಇರೋರು ಅಥವಾ ಹೆಚ್ಚು ನಿಮ್ಮ ಒಂದು ಜನ್ಮ ಜಾತಕದಲ್ಲಿ ಹೆಚ್ಚು ಗ್ರಹಗಳು ಸೊ ಗುರು ನಕ್ಷತ್ರದಲ್ಲಿ ಕೂತಿದ್ರು ಅದೇ ಮನಸ್ಥಿತಿ ಇರುತ್ತೆ. ಎಸ್ಪೆಷಲಿ ಪುನರ್ವಸು, ವಿಶಾಖ, ಸೊ ಈ 2 ನಕ್ಷತ್ರಗಳು ಈ ತರ ಮನಸ್ಥಿತಿ ನಿಮ್ಗೆ ಹೆಚ್ಚಿರುತ್ತೆ. ಹಾಗಾಗಿ ಸೊ ಗುರುವಿನ ಒಂದು 7ನೇ ದೃಷ್ಟಿ 75% ತಗೊಳ್ಳಿ, ಇದೆರಡೂ 100ಗೆ 100% ರಿಸಲ್ಟ್ ನ ಕೊಡುತ್ತೆ. ಸೊ ವೃಶ್ಚಿಕ ಲಗ್ನದವರಿಗೆ ಗುರುಗ್ರಹರು ಟ್ರಾನ್ಸಿಟ್ ಹೇಗಿದೆ ಅಂತ ನೋಡೋಣ. ಲಗ್ನದಿಂದ 9ನೇ ಮನೆಯಲ್ಲಿ ಫಸ್ಟ್ ಆಫ್ ಆಲ್, ಸೊ ದಟ್ ಈಸ್ ವೆರಿ ಗುಡ್. ಚಂದ್ರ ಎಲ್ಲಿದ್ದಾನೆ ನೋಡ್ಕೊಳ್ಳಿ. ಸೊ ಅದು ಮುಖ್ಯವಾಗಿ ನೋಡ್ಬೇಕಾದಂತಹ ವಿಚಾರ ನಿಮ್ಮ ಜನ್ಮ ಜಾತಕದಲ್ಲಿ. D1 D9 ಎರಡೂ ತಗೊಂಡಿದ್ದೀನಿ. ಸೊ D9 ಅಲ್ಲಿ ಯಾವಾಗ ಫೇವರಬಲ್ ಇರೋದಿಲ್ಲ, ಅಂದ್ರೆ D9 ಅಲ್ಲಿ ಯಾವಾಗ ಫೇವರಬಲ್ ಇರೋದಿಲ್ಲ ಆ ಟೈಮ್ ಮಾತ್ರ ಹೇಳ್ತೀನಿ. ಆ ಪೀರಿಯಡ್ ಮಾತ್ರನೇ ನಿಮ್ಗೆ ಬ್ಯಾಡ್ ಪೀರಿಯಡ್ ಇರುತ್ತೆ. ಅಂದ್ರೆ ಈಗ ಯಾರ್ಯಾರಿಗೆ ನಾನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತೀನಲ್ಲ ಅವರುಗಳಿಗೆ. ಅಪಾರ್ಟ್ ಫ್ರಮ್ ದಟ್ ತೊಂದರೆ ಇಲ್ಲ. ಸೊ ಹಾಗಾಗಿ ಸೊ ಲಗ್ನಕ್ಕೆ ನೋಡ್ತಿರುವಂತಹ ಗುರುಗ್ರಹರು ಡೆಫಿನೆಟ್ಲಿ ನಿಮ್ಗೆ ಸೊ ಹೆಲ್ತ್ ಇಶ್ಯೂಸ್ನ ಕ್ಲಿಯರ್ ಮಾಡುತ್ತೆ, ಹಾಗೆ ಕಾನ್ಫಿಡೆಂಟ್ ಲೆವೆಲ್ನ ಜಾಸ್ತಿ ಮಾಡುತ್ತೆ, ಐ ಕ್ಯಾನ್ ಅನ್ನೋ ಒಂದು ಕಾನ್ಫಿಡೆಂಟ್ನ ಜಾಸ್ತಿ ಮಾಡುತ್ತೆ. ಹಾಗೆ ನಿಮ್ಮ ಒಂದು ವ್ಯಕ್ತಿತ್ವ, ಈಗ ಏನವರು ಅಷ್ಟಮದಲ್ಲಿ ಇದ್ರಲ್ಲ, ಸೊ ಒಂದು ವ್ಯಕ್ತಿತ್ವ, ಸೊ ಡೈಲಿ ರುಟೀನ್ ಆಗಿರಬಹುದು, ಟೋಟಲಿ ನಿಮ್ಮ ಔಟ್ಲುಕ್ ಚೇಂಜ್ ಆಗಿರೋದಾಗಿರ್ಬಹುದು, ಇಂಟ್ರೆಸ್ಟ್ ಇಲ್ಲದೆ ಇರಬಹುದಾಗಿರೋದು ಯಾವುದೇ ಕೆಲಸ ಕಾರ್ಯದ ಮೇಲೆ, ಸೊ ಈಗ ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅದಾದ ನಂತರ 3ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಡೆಫಿನೆಟ್ಲಿ ಅದು ಮಕರ ಮನೆ ಬೇರೆ ಆಗಿರೋದ್ರಿಂದ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಬಿಸ್ನೆಸ್ ಯಾರು ಮಾಡ್ತಿದ್ದೀರಾ, ಟೀಚಿಂಗ್ ಯಾರು ಮಾಡ್ತಾ ಇದ್ದೀರಾ, ಡ್ರೈವಿಂಗ್ ಈ ಡಿಪಾರ್ಟ್ಮೆಂಟ್ ಅಥವಾ ಈ ಬಿಸ್ನೆಸ್ಗಳನ್ನ ಯಾರು ಮಾಡ್ತಿದ್ದೀರಾ, ಏನಾದರೂ ಮನಿ ಸ್ಟಕ್ ಆಗಿತ್ತು, ಬಿಸ್ನೆಸ್ ನಾಟ್ ಅಪ್ ಟು ದ ಮಾರ್ಕ್, ಅಥವಾ ಪ್ರಾಜೆಕ್ಟ್ಸ್ ಆಗ್ತಾ ಇಲ್ಲ, ಎಲ್ಲವೂ ಇಲ್ಲಿ ಈಗ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಕಂಪ್ಲೀಟ್ ಪೇಪರ್ ವರ್ಕ್ ಇಲ್ಲಿ ಕ್ಲಿಯರ್ ಆಗುತ್ತೆ. ಅದು ಹೈಯರ್ ಎಜುಕೇಶನ್ಗಾಗಿರಬಹುದು ಅಥವಾ ಇಂಡಿಯಾ ಬಿಟ್ಟು ಹೊರಗಡೆ ಹೋಗೋಕ್ಕೆ ವೀಸಾ ರಿಲೇಟೆಡ್ ವರ್ಕ್ಸ್ ಆಗಿರಬಹುದು. ಸೊ ಟೋಟಲಿ ನಿಮಗೆ ಕಂಪ್ಲೀಟ್ ಹೆಲ್ಪ್ ಈ ಪೀರಿಯಡ್ ಅಲ್ಲಿ ಸಿಗ್ತಾ ಇದೆ. ಸೊ ವೆರಿ ವೆರಿ ಗುಡ್. ನೆಕ್ಸ್ಟ್, ಗುರುವಿನ 9ನೇ ದೃಷ್ಟಿ ಪಂಚಮದ ಮೇಲೆ ಬೀಳ್ತಾ ಇದೆ. ಆಲ್ರೆಡಿ ಅಲ್ಲಿ ಶನಿ ಇದ್ದಾರೆ. ವೃಶ್ಚಿಕ ಲಗ್ನದವರಿಗೆ ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲಿ, ಕಿಡ್ಸ್ ವಿಚಾರದಲ್ಲಿ, ಅಥವಾ ಮಕ್ಕಳಿಗೆ ಅಥವಾ ತಂದೆ ತಾಯಿಗೆ ಇಬ್ರಿಗೂ ದಶಗಳು ಏನಷ್ಟು ಫೇವರಬಲ್ ಆಗಿಲ್ಲ, ಅಥವಾ ಬಾಂಡಿಂಗ್ಸ್ ಸರಿ ಇಲ್ಲ ಅಂತ ಹೇಳಿದ್ರೆ ಜಗಳಗಳು, ಗಲಾಟೆಗಳು, ಮನಸ್ತಾಪಗಳು ಇದೆಲ್ಲ ಇರುತ್ತೆ. ಬಟ್ ಈಗ ನಿಮಗೆ ಹೈಲಿ ಸಾಧ್ಯತೆ ಇದೆ. ಯಾವ ರೀತಿ? ನಿಮ್ಮ ಮಕ್ಕಳ ಮಧ್ಯೆ ನಿಮ್ಮ ಮಧ್ಯೆ ಒಂದು ಪ್ರೀತಿ ಬಾಂಧವ್ಯ ಕ್ರಿಯೇಟ್ ಆಗ್ತಾ ಇದೆ. ಹಾಗೆ 5th ಹೌಸ್ನ ನಾವು ನೇಮು, ಫೇಮು, ಪವರ್ ಕೂಡ ತಗೋತೀವಿ. ಲಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಆಲ್ರೆಡಿ ಶನಿ ಈಗ ಸ್ವಲ್ಪ ಅಲ್ಲಿ ತಣ್ಣಗಾಗ್ತಾರೆ, ಅಂದ್ರೆ ಗುರುವಿನ ಆಸ್ಪೆಕ್ಟ್ ಬೀಳೋದ್ರಿಂದ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ನ್ಯಾಚುರಲ್ 12th ಹೌಸ್ ಬೇರೆ ಇರೋದ್ರಿಂದ. ಹಾಗೆ ಮೊದಲನೇ ಮದುವೆ ಅಥವಾ 2ನೇ ಮದುವೆ, ಸೊ ಮೊದಲನೇ ಮದುವೆ ಜಾತಕದಲ್ಲಿ ನಿಮ್ಗೆ ಯೋಗ ಇದ್ರೆ ಖಂಡಿತ ಮದುವೆ ಯೋಗ ತೋರಿಸ್ತಾ ಇದೆ. ಅದನ್ನ ಹೊರತುಪಡಿಸಿ ಸೆಕೆಂಡ್ ಮ್ಯಾರೇಜ್
ಸೆಕೆಂಡ್ ಮ್ಯಾರೇಜ್ಗೆ ಯಾರಾದರೂ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಡಿವೋರ್ಸ್ಗೆ ಯಾರಾದರೂ ಅಪ್ಲೈ ಮಾಡಿದ್ದೀರಾ ಅಂದರೆ ಖಂಡಿತ ನಿಮಗೆ ಲಕ್ ಇರುತ್ತೆ, ಅಥವಾ ನಿಮಗೆ ಹೈಯರ್ ಲೈಕ್ ಲಾಯರಿಂದ ಹೆಲ್ಪ್ ಆಗಿರಬಹುದು, ಜಡ್ಜಿಂದ ಹೆಲ್ಪ್ ಆಗಿರಬಹುದು, ಕುಟುಂಬದ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಹೆಲ್ಪ್ ಆಗಿರಬಹುದು. ಸೊ ಡೆಫಿನೆಟ್ಲಿ ಫೇವರಬಲ್ ಆಗಿದೆ. ಅಗೇನ್ ಫಿಫ್ತ್ ಹೌಸ್ ಮೇಲೆ ನಿಮಗೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಸೊ ಸ್ಪೆಕ್ಯುಲೇಷನ್ ಗೇನ್, ಬಟ್ ಅದು ನ್ಯಾಚುರಲ್ ಮೋಕ್ಷದ ಮನೆ, ಅದು ನೆನ್ಪಿಟ್ಕೊಳ್ಳಿ. ಸ್ಪೆಕ್ಯುಲೇಷನ್ ಗೇನ್ ಅಥವಾ ಮಂತ್ರ ಸಾಧನೆ ಆಗಿರಬಹುದು, ಅಥವಾ ಇನ್ಕಮ್ ಫ್ರಮ್ ದ ಫಾರಿನ್, ಅಥವಾ ನಿಮ್ಮ ಮಕ್ಕಳಿಂದ ಇನ್ಕಮ್ ಬರಬಹುದು, ಅಥವಾ ನಿಮ್ಮ ಮಕ್ಕಳಿಗೆ ಮಕ್ಕಳಾಗಬಹುದು. ನೀವೇನಾದರೂ 50+ ಇದ್ರೆ ಅಥವಾ 60 ಇದ್ರೆ ನಿಮ್ಮ ಮಕ್ಕಳಿಗೆ ಮಕ್ಕಳಾಗುವ ಸಾಧ್ಯತೆ, ಹೊಸ ಒಂದು ವ್ಯಕ್ತಿ ಕುಟುಂಬಕ್ಕೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳು, ದೇವತಾ ಕಾರ್ಯಗಳು, ಸೊ ಹಿಂದೆ ಏನೋ ಪೆಂಡಿಂಗ್ ಇರುವಂತಹ ವರ್ಕ್ಗಳು, ಸೊ ಇದೆಲ್ಲವೂ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಆದ್ರೆ ಚಂದ್ರ ಎಲ್ಲಿದ್ದಾರೆ ನೋಡ್ಕೊಳ್ಳಿ. ಇಲ್ಲೇನಾದ್ರೂ ಕೇತು ಇದ್ರೆ ಈಗ ನಾನು ಹೇಳೋ ಈ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಕಟ್ ಆಗುತ್ತೆ. ಸ್ಪಿರಿಚುವಲ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಏನೋ ಪೆಂಡಿಂಗ್ ವರ್ಕ್ಸ್ ಇತ್ತು, ಹರಕೆಗಳಿತ್ತು, ಈಗ ಕ್ಲಿಯರ್ ಮಾಡುವ ಸಾಧ್ಯತೆ ಹೆವಿ ಇದೆ. ಹಣ ಒಂದೇ ತಗೋಬೇಡಿ, ಹಣ ಒಂದೇ ತಗೊಳ್ಳಿಕ್ಕಾಗಲ್ಲ. ಸೊ ಅವರು ನಿಮ್ಗೆ 2ನೇ ಮನೆ ಅಧಿಪತಿ ಕೂಡ 5ನೇ ಮನೆ ಅಧಿಪತಿ ಕೂಡ. ಖಂಡಿತವಾಗ್ಲೂ ಸ್ಟಕ್ ಆಗಿರೋ ಅಮೌಂಟ್ಗಳೆಲ್ಲ ರಿಲೀಸ್ ಮಾಡಿಸ್ತಾರೆ ನೋಡಿ. ಸೊ ಹಾಗಾಗಿ ಈ ಬಾರಿ ನಿಮಗೆ ಯಾವುದಾದರೂ ಶಿವನ ದೇವಸ್ಥಾನ, ಜ್ಯೋತಿರ್ಲಿಂಗ ವಿಸಿಟ್ ನೀವು ಪ್ಲಾನ್ ಮಾಡಿದ್ರೆ ನಿಮ್ಗೆ ಲಕ್ ಆಕ್ಟಿವೇಟ್ ಆಗುತ್ತೆ. ಸೊ ಆಕ್ಚುಲಿ ವೆರಿ ವೆರಿ ಗುಡ್. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಸೊ 9ನೇ ಮನೆಯ ಗುರು ಏನ್ ಮಾಡುತ್ತೆ ಅಂದ್ರೆ ಟೈಮ್ಸ್ ಅಲ್ಲೇನಾದ್ರೂ ರಾಹು ಏನಾದ್ರೂ ಇದ್ರೆ, ಅಥವಾ ಸೊ ಬ್ಯಾಡ್ ಪ್ಲಾನೆಟ್ಸ್ ಮಾರ್ಸ್ ಏನಾದ್ರೂ ಇದ್ರೆ, ನೀಚ ಕುಜ ಏನಾದ್ರೂ ಇದ್ರೆ, ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಇಂದ ಅಥವಾ ನಿಮ್ ದಶಾಭುಕ್ತಿಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಸೊ ಅಲ್ಲಿ ನೀವು ಸಮಸ್ಯೆ ಫೇಸ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಕೆಲವರಿಗೆ ಇಂಜಿನಿಯರಿಂಗ್ ಕಾಂಬಿನೇಷನ್ ಇರೋದಿಲ್ಲ, ಸೊ ಫೋರ್ಸ್ ಮಾಡಿ ಇಂಜಿನಿಯರಿಂಗ್ ಕೊಡ್ಸಿರ್ತೀರಾ ಅಥವಾ ಡಿಪ್ಲೊಮಾ ಕೊಡ್ಸಿರ್ತೀರಾ. 2 ವರ್ಷ ಅಥವಾ ಈ ಒಂದು 6 ತಿಂಗಳಾದ್ಮೇಲೆ ಬ್ರೇಕ್ ಆಗುತ್ತೆ, ಪುನಃ ಅವರು ವಾಪಸ್ ಬರ್ಬೇಕಾಗತ್ತೆ. ಸೊ ಎಲ್ಲಾ ಸಾಧ್ಯತೆಗಳು ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ಬಟ್ ಏನೇ ಆದ್ರೂ 9th ಹೌಸ್ ಗುರು ಡೆಫಿನೆಟ್ಲಿ 2ನೇ ಮನೆ ಅಧಿಪತಿ 9ರಲ್ಲಿ, ಬಟ್ ಅದು 8th ಹೌಸ್ ಅವೇ ಹೋಗಿದೆ. ಸಮ್ ಸ್ಟಕ್ಡ್ ಮನಿ, ಅಥವಾ ತಾಯಿಯಿಂದ ಯಾವ್ದಾದ್ರು ಹಣ ಬರಬೇಕು, ಗೌರ್ಮೆಂಟ್ ಕಡೆಯಿಂದ ಯಾವ್ದಾದ್ರು ಫೈಲ್ ಮೂವ್ ಆಗಬೇಕು, ಖಂಡಿತ ನಿಮಗೆ ತೋರಿಸ್ತಾ ಇದೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಯಾವ ಮಂತಲ್ಲಿ ಸ್ವಲ್ಪ ಅಲರ್ಟ್ ಆಗಿರಬೇಕು, ಅಥವಾ ಆ ಮಂತ್ ನಿಮಗೆ ಲಕ್ ಫೇವರಬಲ್ ಆಗೋದಿಲ್ಲ ಅಂತ ಹೇಳಿದ್ರೆ, ಸೆಪ್ಟೆಂಬರ್ 20th ಟು 2nd ಅಕ್ಟೋಬರ್ ಈ ಒಂದು ಪೀರಿಯಡ್ ಅಂತಾನೆ ನಿಮಗೆ ಫೇವರಬಲ್ ಇಲ್ಲದೆ ಇರೋದು. ಅಪಾರ್ಟ್ ಫ್ರಮ್ ದಟ್ ಡೆಫಿನೆಟ್ಲಿ ಗುಡ್ ಇದೆ. ಸೆಪ್ಟೆಂಬರ್ 20th ಯಾರಿಗೆ? ವೃಶ್ಚಿಕದವ್ರಿಗೆ. ಸೊ ಕ್ಲಿಯರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ಒಂದು 12 ದಿವಸ ಚೆನ್ನಾಗಿಲ್ಲ. ಅಲ್ಲಿ ನೀವು ಯಾವುದೇ ರೀತಿಯ ಪೇಪರ್ ವರ್ಕ್ನ ಮಾಡಕ್ಕೆ ಹೋಗಬೇಡಿ, ಅಗ್ರಿಮೆಂಟ್ಸ್ ಬೇಡ, ಅಥವಾ ಕಮ್ಯುನಿಕೇಶನ್ಸ್ ಬೇಡ, ಅಥವಾ ಸೊ ಹಣನ ಸೊ ಗುರು ಬಂದು ಹಣಕ್ಕೆ ಕಾರಕ ಅಗೇನ್ ನಿಮಗೆ. ಸೊ ಹಾಗಾಗಿ ಯಾರಿಗಾದ್ರೂ ಹಣ ಕೊಡೋದು ತಗೊಳ್ಳೋದು ಈ ಪೀರಿಯಡ್ ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಅದರ್ವೈಸ್ ಡೆಫಿನೆಟ್ಲಿ ಸೊ ಈ ಬಾರಿ ಫೈನಲಿ ಸೊ ವೃಶ್ಚಿಕ ಲಗ್ನದವರಿಗೆ ಒಂದು ಒಳ್ಳೆ ಸಮಯ. ಆಕ್ಚುಲಿ ಎಲ್ಲರಿಗೂ ಒಳ್ಳೆ ಸಮಯನೇ, ಅದು ಕರ್ಮ ಫಲದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ಈ ಬಾರಿ ಗೋಚಾರದಲ್ಲಿ ನಿಮಗೆ ಒಳ್ಳೆ ಕರ್ಮದ ಫಲ ಸಿಗ್ತಾ ಇದೆ ಗೋಚಾರದಲ್ಲಿ. ನೆಕ್ಸ್ಟ್ ಧನುರ್ ಅವ್ರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ. ಲಗ್ನಾಧಿಪತಿ ಮತ್ತೆ ಸೊ ನಿಮ್ಗೆ ಚತುರ್ಥಾಧಿಪತಿ ಅಷ್ಟಮದಲ್ಲಿ ಹೋಗ್ತಾ ಇದ್ದಾರೆ. ಸೊ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ 2ನೇ ತಾರೀಕು ಅಂತ ಹೇಳಿದ್ರೆ ಈಗೇನು ನಾವು ಕ್ಲಾಸ್ ಮುಗಿಸಿದೀವಲ್ಲ, ಸೊ ಸ್ಟೋನ್ ಕ್ಲಾಸಸ್ಸು, ಸೊ ಇದು 3ನೇ ತಾರೀಕು ಅಪ್ಲೋಡ್ ಆಗ್ತಾ ಇದೆ. 2ನೇ ತಾರೀಕು ನೈಟೇ ಕ್ಲಾಸ್ ಆಗಿದೆ. ಯಾರಾದ್ರೂ ಧನುರ್ ಲಗ್ನದವರಿದ್ದು ಯೆಲ್ಲೋ ಸಫೇರ್ ಅಥವಾ ವೈಟ್ ಸಫೇರ್ ಅಥವಾ ಸಿಟ್ರೀನ್ ಅಥವಾ ಜುಪಿಟರ್ಗೆ ಸಂಬಂಧಪಟ್ಟಾದ ಏನಾದರೂ ಸ್ಟೋನ್ಸ್ ಹಾಕ್ಕೊಂಡಿದ್ರೆ ಒಂದು 5 ತಿಂಗಳು ರಿಮೂವ್ ಮಾಡಿ, ಆಮೇಲೆ ನೀವು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಈಗ ರಿಮೂವ್ ಮಾಡಿ. ಸೊ ನಂಬರ್ 1 ಏನಪ್ಪಾ ಅಂತ ಹೇಳಿದ್ರೆ, ಲಗ್ನಾಧಿಪತಿ ಮತ್ತೆ ಚತುರ್ಥದ ಮೇಲೆ ದೃಷ್ಟಿ, 2ನೇ ಮನೆ ಮೇಲೆ ದೃಷ್ಟಿ, 12ನೇ ಮನೆ ಮೇಲೆ ದೃಷ್ಟಿ ಇರೋದ್ರಿಂದ ಸಡನ್ ಆಗಿ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡಿ. ಹೆಲ್ತ್ ಕಾನ್ಶಿಯಸ್ ಸ್ವಲ್ಪ, ಇದೊಂದು ಲಿಟ್ಲ್ ಬಿಟ್ ಅನ್ಕಂಫರ್ಟಬಲ್ ಪೀರಿಯಡ್ ಅಂತ ಹೇಳಬಹುದು. ಅಷ್ಟಮದಲ್ಲಿ ಗುರು ಅಷ್ಟೊಂದು ಒಳ್ಳೆ ಸೂಚನೆ ಅಲ್ಲ. ಆದ್ರೆ ಇಲ್ಲಿ ಎಕ್ಸಾಲ್ಟೇಷನ್ ಗುರು ಅಲ್ವಾ, ಉಚ್ಚ ಗುರು ಆದ ಮಾತ್ರಕ್ಕೆ ಸೊ ಗುರು ತನ್ನ ತತ್ವವನ್ನ ಬಿಡಬೇಕು ಅಂತ ಏನಿಲ್ಲ. ಸೊ ಕಫ್ ಜಾಸ್ತಿ ಆಗೋದು, ಸೈನಸ್ ಜಾಸ್ತಿ ಆಗೋದು, ಬ್ರೀತಿಂಗ್ ಇಶ್ಯೂಸ್ ಜಾಸ್ತಿ ಆಗೋದು, ಸೊ ಅಥವಾ ಲಿವರ್ ರಿಲೇಟೆಡ್ ಇಶ್ಯೂಸ್ ಆಗೋದು, ಫ್ಯಾಟಿ ಲಿವರ್ ರಿಲೇಟೆಡ್ ಇಶ್ಯೂಸ್ ಆಗೋದು, ಇದರಲ್ಲಿ ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ಹೆಲ್ತ್ ಪ್ರಾಬ್ಲಮ್ ಇದೆ ಅಂದ್ರೆ ಹೆಲ್ತ್ ಕಡೆ ಗಮನ ಕೊಡಲೇಬೇಕಾಗುತ್ತೆ. ಅಗೈನ್ 12th ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ಲೆಗ್ಸ್ ರಿಲೇಟೆಡ್ ಇಶ್ಯೂಸ್, ಸೊ ನರ್ವ್ಸ್ ರಿಲೇಟೆಡ್ ಆಗಿರ್ಬೋದು, ಬ್ಲಡ್ ಇಶ್ಯೂಸ್ ಆಗಿರಬಹುದು, ಅಥವಾ ಲೆಗ್ಸ್ ರಿಲೇಟೆಡ್ ಇಶ್ಯೂಸ್ ಆಗಿರಬಹುದು, ಇದು ನೆಗೆಟಿವ್ ಪಾಯಿಂಟ್. ಇದೇ 12th ಹೌಸ್ ಆಸ್ಪೆಕ್ಟ್ ನಿಮ್ಗೆ ಏನಾದ್ರು ದಶಾಭುಕ್ತಿ ಚೆನ್ನಾಗಿದ್ರೆ
ಲಾಂಗ್ ಟರ್ಮ್ ಟ್ರಾವೆಲ್ಸ್ ತೋರಿಸ್ತಾ ಇದೆ, ಸಡನ್ ಟ್ರಾವೆಲ್ಸ್ ತೋರಿಸ್ತಾ ಇದೆ, ಫಾರಿನಲ್ಲಿ ಸೆಟಲ್ಮೆಂಟ್ ತೋರಿಸ್ತಾ ಇದೆ ಜಾತಕದಲ್ಲಿ ಯೋಗ ಇದ್ರೆ. ಸೊ ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಇದು ನಿಮಗೆ ಡೆಫಿನೆಟ್ಲಿ ಫೇವರಬಲ್ ಪೀರಿಯಡ್ ಆಗಿರುತ್ತೆ. ಆಗಸ್ಟ್ 20th ಇಂದ ಸೆಪ್ಟೆಂಬರ್ 4ನೇ ತಾರೀಕು ತನಕ ಸ್ವಲ್ಪ ಫೇವರಬಲ್ ಇಲ್ಲ, ವಿಪರೀತ ಖರ್ಚು ತೋರಿಸ್ತಾ ಇದೆ. ಆಗಸ್ಟ್ 20th ಟು ಸೆಪ್ಟೆಂಬರ್ 4. ಸೊ ಹಾಗಾಗಿ ಈ ಪೀರಿಯಡ್ ಮಾತ್ರನೇ ಲಿಟಲ್ ಬಿಟ್ ಬ್ಯಾಡ್ ಟೈಮ್ ಇದೆ. ನವಾಂಶ ತಗೊಂಡಿದ್ದೀನಿ. ಸೊ ಹಾಗಾಗಿ ಈ ಪೀರಿಯಡ್ ಅಲ್ಲಿ ನೀವು ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಿ. ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ತೋರಿಸ್ತಾ ಇದೆ, ಅದ್ರ ಕಡೆ ನೀವು ಗಮನ ಕೊಡಿ. ನೆಕ್ಸ್ಟ್, ಚತುರ್ಥಾಧಿಪತಿ ಅಷ್ಟಮದಲ್ಲಿ. ಸೊ ಅದರರ್ಥ, ಚತುರ್ಥಾಧಿಪತಿ ಅಂತ ಹೇಳಿದ್ರೆ ಪೀಸ್, ಮೆಂಟಲ್ ಪೀಸ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಮನೆಯ ವಾತಾವರಣ ರಿಲೇಟೆಡ್ ಆಗಿರಬಹುದು. ಇವೊಂದು ಜುಪಿಟರ್ ಆಸ್ಪೆಕ್ಟ್ ಹಾಕಿದ್ರು ಸಹ ಅದೊಂದು ಸ್ಟ್ರೆಸ್ ಇರುತ್ತೆ ನಿಮಗೆ, ಮೆಂಟಲಿ ಸ್ಟ್ರೆಸ್. ಯಾವುದೋ ಒಂದು ಕೆಲಸ ಆಗ್ತಾ ಇರಲಿಲ್ಲ, ಅಥವಾ ಸೊ ಮನೆ ಕನ್ಸ್ಟ್ರಕ್ಷನ್ ವರ್ಕ್ ಆಗದೆ ಇರಬಹುದು, ವೆಹಿಕಲ್ ತಗೊಳಕ್ ಆಗದೆ ಇರಬಹುದು, ಹೋಗೋದು ವಾಪಸ್ ಬರೋದು, ಅಥವಾ ಪೆಂಡಿಂಗ್ ವರ್ಕ್ ಏನೋ ಒಂದು ವರ್ಕ್ ನಡೀತಾ ಇಲ್ಲದೆ ಇರಬಹುದು, ಅಥವಾ ಯು ಆರ್ ನಾಟ್ ಸ್ಯಾಟಿಸ್ಫೈಡ್, ಯು ಆರ್ ನಾಟ್ ಹ್ಯಾಪಿ, ಯು ಆರ್ ನಾಟ್ ಗೆಟಿಂಗ್ ಪ್ರಾಪರ್ ಸ್ಲೀಪ್. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ಆ್ಯಂಡ್ ಡೆಂಟಲ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ದರೆ ನೋಡ್ಕೊಳ್ಳಿ. ಸೊ ಅದು ನಿಮಗೆ ಡಿಸ್ಟರ್ಬ್ ಮಾಡುತ್ತೆ. ಸೊ 4th ಹೌಸ್ ಅಗೈನ್ ಚೆಸ್ಟ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ದರೆ, ಸೊ ಯಾರಿಗಾದ್ರೂ ದಶಾ ಫೇವರಬಲ್ ಇಲ್ಲ, ಗುರು ರೆಟ್ರೋ ಆಗಿದೆ, ಗುರು ಕಂಬಸ್ಟ್ ಆಗಿದೆ, ಗುರು ರಾಹು ಜೊತೆ ಇದ್ದಾರೆ, ಕೇತು ಜೊತೆ ಇದ್ದಾರೆ, ಹೀಗೆ ನಡೀತಿದೆ ದಶೆಗಳಂದಾಗ ಹಾರ್ಟ್ಗೆ ರಿಲೇಟೆಡ್, ಸೊ ಚೆಸ್ಟ್ ಅಂಡ್ ಹಾರ್ಟ್ ರಿಲೇಟೆಡ್ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅದ್ರ ಕಡೆ ಗಮನ ಕೊಡಿ. ಅಪಾರ್ಟ್ ಫ್ರಮ್ ದಟ್, ಗುಡ್ ವಿಚಾರಕ್ಕೆ ಬರೋಣ. ಮನೆ ಯೋಗ ತೋರಿಸ್ತಾ ಇದೆ. ಆಲ್ರೆಡಿ ಮನೆ ತಗೊಂಡಿರಬಹುದು, ಭೂಮಿ ತಗೊಂಡಿರಬಹುದು, ಭೂಮಿ ಪೂಜೆ ಆಗಬಹುದು. ಸೊ ಟೋಟಲಿ ಮನೆ ಯೋಗ ಅಂತೂ ಕ್ಲಿಯರ್ ಆಗಿದೆ. ತಾಯಿ ಮನೆ ಕಡೆಯಿಂದ ಅಥವಾ ತಾಯಿ ಸಮಾನರ ಮನೆಯ ಕಡೆಯಿಂದ ಹಣದ ಹರಿವು ತೋರಿಸ್ತಾ ಇದೆ. ಹರಿವು ಅಂದ್ರೆ ನಿಮ್ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಇನ್ಲಾಸ್ ಕಡೆಯಿಂದ ಕೂಡ ಸ್ವಲ್ಪ ನಿಮ್ಗೆ ಅತ್ತೆ ಮನೆ ಕಡೆಯಿಂದ ಸ್ವಲ್ಪ ಸಮಸ್ಯೆಗಳಾಗುವ ಸಾಧ್ಯತೆ, ಎಮೋಷನಲ್ ಡ್ರಾಮಾಸ್ ಆಗೋದು, ಅಥವಾ ಅವರು ನೀವು ಬ್ರೇಕಪ್ಸ್ ಮಾಡ್ಕೊಳ್ಳೋದು ಮಾತುಕತೆ ವಿಚಾರದಲ್ಲಿ, ಇದೊಂದು ಸ್ವಲ್ಪ ನಡೀತಾ ಇದೆ. ಒಂದು ಸ್ವಲ್ಪ ಕಸಿಬಿಸಿ ಆಗುತ್ತೆ, ಅದೊಂಚೂರು ನೀವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಬರೋದಾದ್ರೆ, 2ನೇ ಮನೆ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಡೆಫಿನೆಟ್ಲಿ ಸೊ ಕುಟುಂಬದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಒಂದು ಬ್ಯಾಲೆನ್ಸ್ ನಡೆಯುತ್ತೆ. ಹಾಗಾಗಿ ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ರೀತಿ ತೋರಿಸ್ತಾ ಇದೆ. ಫುಡ್ ಅಲ್ಲಿ ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ. ಅಂಡ್ ಈ ಪೀರಿಯಡ್ ಆಫ್ ಟೈಮಲ್ಲಿ ಸ್ವಲ್ಪ ಎಮೋಷನಲ್ ಡಿಸಿಷನ್ಸ್ನ ನೀಟಾಗಿ ತಗೋಬೇಕಾಗುತ್ತೆ. ಫಾದರು ಸೊ ಮಕ್ಕಳಿಗೆ ಸೈನ್ಸ್ ಕೊಡ್ಸೋಣ ಅಂತ ಹೇಳೋದು, ಮದರು ಬೇಡ ಇಂಜಿನಿಯರ್ಗೆ ಹಾಕೋಣ ಅಂತ ಹೇಳೋದು. ದಟ್ ವಾದ ವಿವಾದ ಮಕ್ಕಳ ವಿಚಾರದಲ್ಲಿ, ಅಸಮಾಧಾನ, ನನ್ನ ಮಾತು ಯಾರು ಕೇಳ್ತಿಲ್ಲ, ಅಥವಾ ನಾನು ಅನ್ಕೊಂಡಾಗ ಆಗ್ತಿಲ್ಲ, ರೀಚ್ ಆಗ್ಲಿಕ್ಕೆ ಆಗ್ತಿಲ್ಲ, ಬಿಸ್ನೆಸ್ಸಲ್ಲಿ ತೊಂದರೆ ಅಥವಾ ವರ್ಕ್ ಜಾಬಲ್ಲಿ ತೊಂದರೆ. ಸೊ ಈ ಥರ ಎಲ್ಲನೂ ಬರುವಂತಹ ಸಾಧ್ಯತೆಗಳಿದಾವೆ. ಹಾಗಾಗಿ ನೋಡ್ಕೊಳ್ಳಿ. ಸೊ ಅದು ಬಿಟ್ರೆ ಚೆನ್ನಾಗೇ ಇದೆ. ನೆಕ್ಸ್ಟ್ ನಾವು ಮಕರ ಲಗ್ನದವರಿಗೆ ನೋಡೋಣ. ಮಕರ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿ. ಮಕರ ಲಗ್ನದವರು ಯಾರಾದರೂ ಸೊ ಈ ವಿಡಿಯೋ ನೋಡ್ತಾ ಇದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ತುಂಬಾ ಜನ ಗುರುವಿನ 7ನೇ ದೃಷ್ಟಿ, ನೀಚ ದೃಷ್ಟಿ ಇಲ್ಲ, ಆ ಥರ ಏನಿಲ್ಲ, ತಲೆ ಕೆಡಿಸ್ಕೋಬೇಡಿ. 3 ಮತ್ತು 12ನೇ ಮನೆ ಅಧಿಪತಿ 7ನೇ ಮನೇಲಿ ಕೂತ್ಕೋತಾ ಇದ್ದಾರೆ ಉಚ್ಚ ಸ್ಥಿತಿಯಲ್ಲಿ. ಹಾಗೆ ಲಗ್ನನ ನೋಡ್ತಾ ಇದ್ದಾರೆ, 11ನೇ ಮನೆ ನೋಡ್ತಾ ಇದ್ದಾರೆ, 3ನೇ ಮನೆ ನೋಡ್ತಿದ್ದಾರೆ. ಹಾಗೆ ಹಂತ ಹಂತವಾಗಿ ಹೋಗೋಣ. ಫಸ್ಟ್ ಸಪ್ತಮದಲ್ಲಿ ಇರುವಂತಹ ಗುರು ನಿಮಗೆ ನಿಮ್ಮ ಜನ್ಮ ಜಾತಕದಲ್ಲಿ ಮದುವೆ ಯೋಗ ಇದ್ರೆ ಇದು ಲಕ್ನ ಆಡ್ ಮಾಡುತ್ತೆ. ಮದುವೆ ಯೋಗ ಇದ್ರೆ ಮಾತ್ರ. ಸೊ ಇಲ್ಲ ಅಂದ್ರೆ ಇಲ್ಲ. ಚಂದ್ರನ ಪರಿಸ್ಥಿತಿ ನೋಡ್ಕೊಳ್ಳಿ. ಚಂದ್ರ ರಾಹು ಶನಿ ಚಂದ್ರಕೇತು, ಸೊ ಈ ತರ ಪ್ರಾಬ್ಲಮ್ಸ್ ಪ್ಲಾನೆಟ್ಸ್ ಇದ್ರೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಎರಡನೇದು, ಸಪ್ತಮದಲ್ಲಿರುವಂತಹ ಉಚ್ಚ ಗುರು ಖಂಡಿತ ನಿಮಗೆ ಸೊ ಬಿಸ್ನೆಸ್ ಅಲ್ಲಿ ಇನ್ಕಮ್ ಆಗಿರಬಹುದು, ಜಾಬ್ ಚೇಂಜ್ ಅಲ್ಲಿ ಇನ್ಸೆಂಟಿವ್ಸ್ ಆಗಿರಬಹುದು, ಅಥವಾ ಇಂಕ್ರಿಮೆಂಟ್ಸ್ ಆಗಿರಬಹುದು, ಅಥವಾ ಪ್ಯಾಕೇಜ್ ಚೆನ್ನಾಗಿರೋದಾಗಿರ್ಬೋದು, ಒಂದು ಹ್ಯಾಪಿ ಮೂಮೆಂಟ್. ಸೊ ಮದುವೆ ಯೋಗ ತೋರಿಸ್ತಾ ಇದೆ. ಹಾಗೆ ಕುಟುಂಬದಲ್ಲಿ ಸೆಲೆಬ್ರೇಷನ್, ಹೊಸ ಬಿಸ್ನೆಸ್ಗೆ ಸ್ಟಾರ್ಟ್ ಅಪ್ ಮಾಡಬಹುದು. ಸೊ ಇವೆಲ್ಲ ರೀತಿಯಲ್ಲಿ ಗೋಚಾರದಲ್ಲಿ ನಿಮಗೆ ಸಹಾಯ ಆಗ್ತಾ ಇದೆ. ಹಾಗೆ 11ನೇ ಮನೆ ಮೇಲೆ 5ನೇ ದೃಷ್ಟಿ ಹಾಕ್ತಾ ಇರೋದ್ರಿಂದ ಫ್ರೆಂಡ್ಸ್ ಇಂದ ಸಹಾಯ, ಹಾಗೆ ಪಬ್ಲಿಕ್ ಇಂದ ಸಹಾಯ, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ವ್ಯಕ್ತಿಗಳ ಕಡೆಯಿಂದ ಸಹಾಯ ನಿಮಗೆ ಕಾಣ್ತಾ ಇದೆ. ಅಗೇನ್ ಸ್ಕಾರ್ಪಿಯೋ ಅಲ್ವಾ ಅದು, ಸಡನ್ ಆಗಿ ಹಿಡನ್ ಆಗಿ. ಸೊ ಹಾಗಾಗಿ ಗೇನ್ ಕೂಡ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಅದರರ್ಥ 3ನೇ ಮನೆ ಮೇಲೆ ಅಥವಾ 3ನೇ ಮನೆ ಅಧಿಪತಿನೂ ಅವರೇ, 12ನೇ ಮನೆ ಅಧಿಪತಿನೂ ಅವರೇ. ಹಿಂದೆ ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ಸ್, ಸೊ ಪ್ರಾಪರ್ಟಿ ಮೇಲೆ ಆಗಿರಬಹುದು, ಅಥವಾ ಶೇರ್ಸ್ ಅಲ್ಲಿ ಆಗಿರಬಹುದು, ಅಥವಾ ಯಾವುದೇ ರೀತಿಯ ಟರ್ಮ್ಸ್ ಅಲ್ಲಿ ಆಗಿರಬಹುದು. ಸೊ ಡೆಫಿನೆಟ್ಲಿ ಇನ್ಕಮ್ ಸಡನ್ ಗೇನ್, ಅನ್ಎಕ್ಸ್ಪೆಕ್ಟೆಡ್ ಗೇನ್, ಟೋಟಲಿ ಗೇನ್ ತೋರಿಸ್ತಾ ಇದೆ. ಸೊ ಹಾಗಾಗಿ ವೆರಿ 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 ಗುಡ್ ಟೈಮ್. ಈವನ್ ದೋ 3rd and 12th ಲಾರ್ಡ್ ಆದರೂ ಸಹ. ಹಾಗೆ
ಮದ್ವೆ ಇಂಡಿಯಾದಲ್ಲಾಗಿ ಹೊರಗಡೆ ಹೋಗಿ ಸೆಟ್ಲ್ ಆಗ್ಬೇಕಾ? ಡೆಫಿನೆಟ್ಲಿ ಫೇವರಬಲ್ ಟೈಮ್ ನಿಮ್ಗೆ ಅಕ್ಟೋಬರ್ ಆದ್ಮೇಲೆ ಇನ್ನೂ 12ನೇ ಮನೆ ನೋಡುತ್ತೆ, ಇನ್ನೂ ಒಳ್ಳೆ ಸಮಯ. ಹಾಗೆ ನಿಮ್ಗೆ ಸೊ ಹೊರಗಡೆ ದೇಶ ಅಥವಾ ಹೊರಗಡೆ ಕಂಟ್ರಿಯಿಂದ ಬಿಸ್ನೆಸ್ ಸ್ಟಾರ್ಟ್‌ಅಪ್ ಮಾಡ್ಬೇಕಾ? ಜನ್ಮ ಜಾತಕದಲ್ಲಿ ದಶ ಚೆನ್ನಾಗಿದ್ರೆ ಟ್ರಾನ್ಸಿಟ್ ಕೂಡ ನಿಮಗೆ ಸಹಾಯ ಮಾಡ್ತಾ ಇದೆ. ಆಕ್ಚುಲಿ ವೆರಿ ಗುಡ್. ನೆಕ್ಸ್ಟ್ 3ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಆಲ್ರೆಡಿ ಅಲ್ಲೇ ಶನಿ ಇದ್ದಿದ್ರಿಂದ ಮೇ ಬಿ ಅಕ್ಕಪಕ್ಕದವರ ಜೊತೆ ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಮಾತು ಬಿಟ್ಟಿದ್ರೇನೋ ಈಗ ಪುನಃ ಸ್ಟಾರ್ಟ್ ಮಾಡ್ತೀರಾ ಒಳ್ಳೆ ರೀತಿ. ಅಥವಾ ಒಂದು ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ಸು, ಆ ಒಂದು ಅನ್‌ಎಕ್ಸ್‌ಪೆಕ್ಟೆಡ್ ಥಿಂಗ್ಸ್ ಅದೆಲ್ಲ ಸಾರ್ಟ್ ಔಟ್ ಆಗುತ್ತೆ. ಆಕ್ಚುಲಿ ವೆರಿ ಗುಡ್. ಆ್ಯಂಡ್ ಪೇಪರ್ ವರ್ಕ್ ರಿಲೇಟೆಡ್ ಹ್ಯೂಜ್ ಪೆಂಡಿಂಗ್ ವರ್ಕ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನೀಟಾಗಿ ಕ್ಲಿಯರ್ ಆಗುತ್ತೆ. ದೇರ್ ಈಸ್ ಅ ಚಾನ್ಸಸ್ ಚೇಂಜ್ ಆಫ್ ಜಾಬ್ ಅಥವಾ ಚೇಂಜ್ ಆಫ್ ಪ್ಲೇಸ್ ಅಥವಾ ಸಮ್ ನ್ಯೂ ಥಿಂಗ್ಸ್‌ನ ಅಪ್ಡೇಟ್ ಮಾಡ್ಕೊಳ್ಳೋದು ನೀವಿಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ನಿಮ್ಮ ಔಟ್‌ಲುಕಿಂಗ್ ಪಬ್ಲಿಕಲ್ಲಿ ಹೇಗೆ ನೀವು ಬಿಹೇವ್ ಮಾಡ್ತೀರಾ ಅಥವಾ ಔಟ್‌ಲುಕಿಂಗು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಇದೆ. ಹಾಗಾಗಿ ಇವ್ರಿಗೆ ಕೂಡನು ಇದು ತುಂಬಾನೇ ವೆರಿ ಗುಡ್ ಟೈಮ್. ಇವರು ಅಲರ್ಟ್ ಆಗಿರ್ಬೇಕಾಗಿರೋದು ಆಗಸ್ಟ್ 20ನೇ ತಾರೀಕಿಂದ ಸೆಪ್ಟೆಂಬರ್ 19. ಇಲ್ಲಿ ನಿಮ್ಗೆ ಸ್ವಲ್ಪ ಲಾಸಸ್ ಬರುತ್ತೆ. ಅನ್‌ಎಕ್ಸ್‌ಪೆಕ್ಟೆಡ್ ಖರ್ಚು, ಅನ್‌ಎಕ್ಸ್‌ಪೆಕ್ಟೆಡ್ ಟ್ರಾವೆಲ್ಸ್, ಪಿಲ್ಗ್ರಿಮ್ಸ್ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗೋದು ತೋರಿಸ್ತಾ ಇದೆ. ಆ ಡೇಟಲ್ಲಿ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ನೀವು ಹೋಗಿ. ಅದರ್ವೈಸ್ ನಾಟ್ ಎನ್ ಇಶ್ಯೂ, ಚೆನ್ನಾಗಿದೆ. ನೆಕ್ಸ್ಟ್ ನಾವು ಕುಂಭಕ್ಕೆ ಹೋಗೋಣ. ಕುಂಭದವ್ರಿಗೆ ಹೇಗಿದೆ ಅಂತ ಹೇಳಿ. ಡೆಫಿನೆಟ್ಲಿ ಗುರು 3, 6, 8, 12 ಅಲ್ಲಿ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಲ್ಲ. ಅಂದ್ರೆ ಆ ಒಂದು ಪ್ಲೇಸಸ್ ಅಲ್ಲಿ ನಮ್ಗೆ ಪೂರ್ಣ ಪ್ರಮಾಣದ ಒಂದು ಫಲಗಳನ್ನ ಕೊಡೋದಿಲ್ಲ. ಬಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನವಾಂಶದಲ್ಲಿ ಏನಾದ್ರು ಅವ್ರು ಚೆನ್ನಾಗಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಫಲ ಸಿಗುತ್ತೆ. ಈಗ ನಾವು ನೋಡೋಣ ಇವ್ರಿಗೆ, ಯಾರಿಗೆ? ಕುಂಭದವ್ರಿಗೆ. ಕುಂಭ ಲಗ್ನದವರಿಗೆ 2ನೇ ಮನೆ ಅಧಿಪತಿ ಮತ್ತೆ 11ನೇ ಮನೆ ಅಧಿಪತಿ 6ರಲ್ಲಿ ಹೋಗ್ತಾ ಇದ್ದಾರೆ. ಅಂದ್ರೆ 6ನೇ ಮನೆಯಲ್ಲಿ ಕೂತ್ಕೋತಾ ಇದ್ದಾರೆ. 6ನೇ ಮನೆ ಗುರುನ ಖಂಡಿತವಾಗ್ಲೂ ನಾವು ಸೊ 100% ಗುಡ್ ಸೈಡ್ ತಗೊಳಲ್ಲ. ಬಟ್ ಅಲ್ಲಿ ಅವರು ಎಕ್ಸಾಲ್ಟೇಷನ್ ಆಗ್ತಾ ಇದ್ದಾರೆ. ಆದ್ರೆ ನೋಡ್ತಿರೋ ಮನೆಗಳು ಯಾವ್ದ್ಯಾವ್ದು? 10ನೇ ಮನೆ ಮೇಲೆ ದೃಷ್ಟಿ, 2ನೇ ಮನೆ ಮೇಲೆ ದೃಷ್ಟಿ, 12ನೇ ಮನೆ ಮೇಲೆ ದೃಷ್ಟಿ. ಹಂಗಾಗಿ ಈ ಒಂದು 2, 11ನೇ ಮನೆ ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಆಗ್ತಾ ಇದೆ ನಿಮಗೆ. ನಿಮ್ಮ ದಶ ಏನಾದ್ರೂ ಗುರು ನಕ್ಷತ್ರದಲ್ಲಿ ಕೂತಿದ್ರೂ ಇದು ಫಲಗಳು ನಿಮ್ಗೆ ಸಿಗುತ್ತೆ. ಗುರು ಟ್ರಾನ್ಸಿಟ್ ಅಥವಾ ಚಂದ್ರ ದಶ ಅಥವಾ ಗುರು ದಶ, ಗುರು ಮಹಾದಶ, ಅಂತರ್ದಶ, ಶನಿ ದಶ, ಶನಿ ಮಹಾದಶ, ಅಂತರ್ದಶ. ಕಂಪ್ಲೀಟ್ ಆಗಿ ನೀವಿಲ್ಲಿ ಆಕ್ಟಿವೇಟ್ ಆಗ್ತೀರಾ. ಓಕೆ, ಇದು ಯಾವ್ದು ದಶಗಳಿಲ್ಲ ಮೇಡಮ್ ಸದ್ಯಕ್ಕೆ. ಅಲ್ಲಿರುವ 3 ನಕ್ಷತ್ರದಲ್ಲಿ ಗುರು ಗೋಚಾರ ಆದಾಗ ನಿಮ್ಮ ಜನ್ಮ ಜಾತಕದಲ್ಲಿ ಅಲ್ಲಿರುವಂತಹ ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರದಲ್ಲಿ ಯಾವ್ದಾದ್ರು ಪ್ಲಾನೆಟ್ಸ್ ಕೂತಿದ್ರೆ ಅವು ಕೂಡ ಆಕ್ಟಿವೇಟ್ ಆಗುತ್ತೆ. ರಿಸಲ್ಟ್ ಆಸ್ ಪರ್ ಯುವರ್ ಲಗ್ನ ಸಿಗುತ್ತೆ. ಇವರಿಗೆ, ಯಾರಿಗೆ? ಕುಂಭ ಲಗ್ನದವರಿಗೆ 6ನೇ ಮನೆ ಗುರು ಏನಕ್ಕೆ ಒಳ್ಳೆಯದು ಅಂತ ಹೇಳಿದ್ರೆ, ವಿನ್ನಿಂಗ್ ಓವರ್ ದ ಎನಿಮೀಸ್, CA ರಿಲೇಟೆಡ್. ಮರ್ಕಿರಿ ಜುಪಿಟರ್ ಕಾಂಬಿನೇಷನ್ ಏನಿದ್ರೆ CA ಇರುತ್ತೆ. ಇಂಟರ್ನ್‌ಶಿಪ್ ಯಾರಾದ್ರೂ ಮಾಡ್ತಿದ್ರೆ ಅಥವಾ ಜಾಬ್ ಇಲ್ಲದೆ ಇರೋರಿಗೆ ಜಾಬ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂದ್ರೆ ಇರೋ ಜಾಬ್ನ ಬಿಟ್ಟು ಬೇರೆ ಜಾಬ್ನ ನೋಡ್ಕೋತೀರಾ. 10ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಸಡನ್ ಆಗಿ ನೇಮು ಫೇಮು ಕ್ರಿಯೇಟ್ ಆಗ್ತಾ ಇದೆ. ಕುಟುಂಬದವರಿಂದ ಸಹಾಯ, ಹೊರಗಡೆ ಕುಟುಂಬ ಅಲ್ಲದೆ ಇರೋರಿಂದ ಸಹಾಯ. ಹಾಗಾಗಿ ಕುಂಭ ಲಗ್ನದವರು 6ನೇ ಮನೆ ಗುರು ಅಂತ ಭಯ ಪಡ್ಬೇಕಾಗಿಲ್ಲ. ಆದ್ರೆ ವರ್ಕ್ ಯಾರು ಮಾಡ್ತಾ ಇದ್ದೀರಾ ಅಂತ ಡೈಲಿ ರುಟೀನ್ 9 to 6 ಈ ಒಂದು ಟೈಮ್ ವರ್ಕಿಂಗ್ ಯಾರು ಮಾಡ್ತಿದ್ದೀರಾ, ಆಫೀಸ್ ಪೊಲಿಟಿಕಲ್ಸ್ ಸ್ವಲ್ಪ ಹೆವಿ ಆಗುತ್ತೆ. ಅದೊಂಚೂರು ನೋಡ್ಕೊಳ್ಳಿ. ಇಲ್ಲ ಓನ್ ಬಿಸ್ನೆಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಗರ್ಜ್ ಅಥವಾ ಈಗೋ ಅಥವಾ ಪೊಸೆಸಿವ್ನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ಫೈನಾನ್ಸ್ನ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಇಯರ್ಲಿ ಸ್ಟೇಟ್ಮೆಂಟ್ಸ್ನ ಯಾವುದೇ ಫ್ರೆಂಡ್ಸ್ ಅಥವಾ ಯಾರತ್ರನು ಶೇರ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಮದರ್ ಹೆಲ್ತ್ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವೇರಿಯೇಷನ್ ಆಗ್ಬೋದು. ಹಾಗೆ ನಿಮ್ಮ ಹೆಲ್ತ್ ಅಲ್ಲೂ ಕೂಡ ಸಣ್ಣ ಪುಟ್ಟ ವೇರಿಯೇಷನ್ ಆಗ್ಬೋದು. ಹೆಲ್ತ್ ಕಡೆ ಮಾತ್ರ ಗಮನ ಕೊಡಿ. ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಹಣ ಬರುತ್ತೆ, ಹಣ ಬರ್ತಾ ಇದೆ. ಹಣ ಹೆಂಗ್ ಬರ್ತಾ ಇದೆ? ಹಣ ನಿಮ್ಗೆ ಕೆಲಸದಿಂದ ಬರ್ತಾ ಇದೆ, ಫ್ಯಾಮಿಲಿ ಕುಟುಂಬದಿಂದ ಸಪೋರ್ಟ್ ಸಿಗ್ತಾ ಇದೆ, ಹಿಂದೆ ಮಾಡಿರೋ ಇನ್ವೆಸ್ಟ್ಮೆಂಟ್ ಇಂದ ಬರ್ತಾ ಇದೆ. ನೀವೇನಾದ್ರೂ ಇಂಡಿಯಾ ಬಿಟ್ಟು ಹೊರಗಡೆ ಹೋಗಿ ಅಲ್ಲಿದ್ದೀರಾ ಅಂದ್ರೆ ಅಲ್ಲಿ ಕೆಲಸದಿಂದ ಅಗೇನ್ ಬಿಸ್ನೆಸ್ ಇಂದ ಟೋಟಲಿ ನಿಮಗೆ ವೆರಿ ಗುಡ್ ಟೈಮ್ ಅಂತ ಹೇಳಬಹುದು. ಆದ್ರೆ ಮದುವೆಗೆ ಇದು ಸೂಕ್ತ ಸಮಯ ಅಲ್ಲ. ಇಲ್ಲ ನಿಮ್ಮ ದಶದಲ್ಲಿ ಸಪೋರ್ಟಿಂಗ್ ಇದೆ ಅಂದ್ರೆ ಮದುವೆ ಖಂಡಿತ ಮಾಡ್ಕೋಬಹುದು. ಟೋಟಲಿ ಇವರುಗಳಿಗೆ ಹಣದ ವಿಚಾರದಲ್ಲಿ ತುಂಬಾನೇ ಚೆನ್ನಾಗಿ ಇದೆ. ಇವರು ಯಾವಾಗ ಅಲರ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ, ಸೆಪ್ಟೆಂಬರ್ 19ನೇ ತಾರೀಕಿಂದ ಅಕ್ಟೋಬರ್ 4ನೇ ತಾರೀಕು ಕುಂಭದವರು. ಸೆಪ್ಟೆಂಬರ್ 19ನೇ ತಾರೀಕಿಂದ ಸೊ ಅಕ್ಟೋಬರ್ 4ನೇ ತಾರೀಕ್ವರೆಗೂ ಸ್ವಲ್ಪ ಅಲರ್ಟ್ ಆಗಿರಿ. ಯಾಕೆಂದ್ರೆ ಆ ಪೀರಿಯಡ್ ಇವ್ರಿಗೆ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಹಾಗಾಗಿ ಅದನ್ನ ಹೊರತುಪಡಿಸಿ ಸಡನ್ ಆಗಿ ನಿಮ್ಗೆ ಸಪೋರ್ಟ್ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಗುರು ತಾನು ನೋಡುವಂತಹ ದೃಷ್ಟಿನ ಯಾವಾಗ್ಲೂ ನಿಮ್ಗೆ ಹೆಲ್ಪಿಂಗ್ ಸಿಗೋದ್ರಿಂದ ಟೋಟಲಿ
ಸೆಕೆಂಡ್ ಹೌಸ್ ಅಂಡ್ 10th ಹೌಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇವೊಂದು 12th ಹೌಸ್. ಡೆಫಿನೆಟ್ಲಿ ಇದೊಂದು ಒಳ್ಳೆ ಸಮಯ ನಿಮಗೆ. ಹಣ ಏನಾದ್ರೂ ಬರ್ತಾ ಇಲ್ಲ, ಹೆಲ್ತ್ ಇಶ್ಯೂಸ್ ಇತ್ತು, ತುಂಬಾನೇ ಪ್ರಾಬ್ಲಮ್ ಆಗಿತ್ತು, ಬ್ಲಡ್ ಇನ್ಫೆಕ್ಷನ್ಸ್, ಹೆಲ್ತ್ ಇಶ್ಯೂಸ್, ಎಮೋಷನಲ್ ಡ್ರಾಮಾಸ್ ಇನ್ ದ ಫ್ಯಾಮಿಲಿ ಎಲ್ಲವೂ ಕ್ಲಿಯರ್ ಆಗುತ್ತೆ. ಯಾವಾಗ ಈ ಕುಂಭ ಲಗ್ನದವ್ರಿಗೆ 2ನೇ ಮನೆ ಶನಿ ಬಂತು, ಅವಾಗಿಂದ ಇವ್ರಿಗೆ ಬರೋ ಹಣನೇ ಬರ್ತಾ ಇಲ್ಲ. ಅವ್ರದೇ ಹಣ, ಅವ್ರದ್ದು ಕೆಲಸದ ಹಣ ಸರಿಯಾಗಿ ಬರ್ತಿಲ್ಲ, ಅಥವಾ ಕಮಿಟ್ಮೆಂಟ್ಸ್ ಜಾಸ್ತಿ, ಕ್ರೆಡಿಟ್ EMIs ಜಾಸ್ತಿ. ಸೊ ಟೋಟಲಿ ಹಿಂಗ್ ಬರುತ್ತೆ, ಹಿಂಗ್ ಹೋಗುತ್ತೆ ಹಣ ಅಂತ ಹೇಳ್ತಾರಲ್ಲ ಆ ಥರ. ಇನ್ನೇನು ಫ್ಯೂಚರಲ್ಲಿ ಅಂದರೆ ಜುಲೈಯಲ್ಲಿ ಆಲ್ರೆಡಿ ಶನಿ ರೆಟ್ರೋ ಆಗ್ತಾರೆ, ಅದೊಂದು ಒಳ್ಳೆ ಸೂಚನೆ ನಿಮಗೆ. ಅದ್ರ ಜೊತೆಗೆ ಗುರು ಬೇರೆ ಅಲ್ಲೇ ನೋಡ್ತಿದ್ದಾರೆ ದೃಷ್ಟಿ ನಿಮಗೆ. ಸೊ ನಿಮಗೆ ಖಂಡಿತ ಲೆಕ್ ಅಂತೂ ಆಕ್ಟಿವೇಟ್ ಆಗ್ತಾ ಇದೆ. ಎಸ್ಪೆಷಲಿ ಯಾರಾದರೂ 25ರಿಂದ 29 ಮಧ್ಯೆ ಇದ್ದೀರಾ, ನಿಮಗಳಿಗಂತೂ ಡಬಲ್ ಧಮಾಕ. ಸೊ ವೆರಿ ವೆರಿ ಗುಡ್. ನೆಕ್ಸ್ಟ್ ನಾವು ಮೀನದವ್ರಿಗೆ ಹೋಗೋಣ. ಮೀನದವರು ಯಾವ ಪೀರಿಯಡ್ ಅಲ್ಲಿ ಹೇಗಿರ್ಬೇಕು ನೋಡೋಣ. ಸೊ ಮೀನ ಲಗ್ನದವರಿಗೆ ಲಗ್ನಾಧಿಪತಿ, ದಶಮಾಧಿಪತಿ ಪಂಚಮದಲ್ಲಿ. ವಿಪರೀತ ರಾಜಯೋಗ ನೀಟಾಗಿದೆ ಇವ್ರಿಗೆ. ಯಾರಿಗೆ? ಮೀನ ಲಗ್ನದವರಿಗೆ. ಆದ್ರೆ ಕಂಡೀಷನ್ ಸಪ್ಲೈ. ಕರ್ಕದಲ್ಲಿ ರಾಹು ಇರಬಾರ್ದು, ಕರ್ಕದಲ್ಲಿ ಕೇತು ಇರಬಾರ್ದು, ಅಥವಾ ಚಂದ್ರ ನೀಚ ಆಗಿರಬಾರ್ದು, ಅಥವಾ ಚಂದ್ರ 6, 8, 12 ಅಲ್ಲಿ ಇರಬಾರ್ದು. ನಿಮಗೆ ದಶ ನಡೀತಿರ್ಬೇಕು, ದಶದಲ್ಲಿ ಚೆನ್ನಾಗಿರ್ಬೇಕು, ನವಾಂಶದಲ್ಲಿ ಗುರು ನೀಚ ಆಗಿರಬಾರ್ದು. ಈ ಕಂಡೀಷನ್ಸ್ ಏನಾದ್ರೂ ಇದ್ರೆ ಡೆಫಿನೆಟ್ಲಿ ಈ ಒಂದು ಯೋಗ ನಿಮ್ಗೆ ಆಕ್ಟಿವೇಟ್ ಆಗುತ್ತೆ. ಲಗ್ನಾಧಿಪತಿ ಪಂಚಮದಲ್ಲಿ ವಿಪರೀತ ರಾಜಯೋಗ, ದಶಮಾಧಿಪತಿ ಪಂಚಮದಲ್ಲಿ. ಸೊ ಹಾಗಾಗಿ ಬಿ ಕೇರ್ಫುಲ್. ನಿಮಗೆ ಮೀನ ಲಗ್ನದವರಿಗೆ ತುಂಬಾ ಚೆನ್ನಾಗಿದೆ. ಆದರೆ ಸಡನ್ ಆಗಿ ಜಾಬ್ ಹೋಗುತ್ತೆ ನಿಮ್ಗೆ, ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಜಾಬ್ ಮಾಡ್ಲಿಕ್ಕೆ. ಲಗ್ನದಲ್ಲಿ ಆಲ್ರೆಡಿ ಶನಿ ಇರೋದ್ರಿಂದ 10ನೇ ಮನೆ ಅಧಿಪತಿ 8th ಹೌಸ್ ಅವೇ ಹೋಗಿ ಎಕ್ಸಾಲ್ಟೇಷನ್ ಆಗಿದ್ದಾರೆ. ಒಂದ್ ಜಾಬ್ ಹೋದ್ರೆ ಇನ್ನೊಂದ್ ಜಾಬ್ ಆಲ್ರೆಡಿ ರೆಡಿ ಇರುತ್ತೆ, ದಶ ಚೆನ್ನಾಗಿದ್ರೆ. ಬಟ್ ಏನೇ ಅದು ಚೇಂಜ್ ಆಫ್ ಜಾಬ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಅಗೇನ್ 9ನೇ ಮನೆ ಮೇಲೆ ದೃಷ್ಟಿ ಬಿದ್ದಿರೋದ್ರಿಂದ ಖಂಡಿತ ತಂದೆಗೂ ನಿಮ್ಗಿರುವಂತಹ ವಾದ ವಿವಾದ, ಮನಸ್ತಾಪ, ಆರ್ಗ್ಯುಮೆಂಟ್ಸ್, ಅಗ್ರೆಷನ್, ಸೊ ದಟ್ ಪೊಸೆಸಿವ್ನೆಸ್, ಸೊ ಅದೆಲ್ಲ ಡೆಫಿನೆಟ್ ಆಗಿ ಕ್ಲಿಯರ್ ಆಗುತ್ತೆ. ಹ್ಯಾಪಿ. ಸೊ ಲಕ್ ಆಕ್ಟಿವೇಟ್ ಆಗುತ್ತೆ, ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸ್ಪಿರಿಚುಯಾಲಿಟಿನಲ್ಲಿ ಯಾರಾದ್ರೂ ಇದ್ದೀರಾ, ತಂತ್ರ ಮಂತ್ರ ಯಂತ್ರ ಇದ್ರ ರಿಲೇಟೆಡ್ ಇದ್ದೀರಾ, ರಿಸರ್ಚ್ ರಿಲೇಟೆಡ್ ಇದ್ದೀರಾ, ನಿಮಗಂತೂ ಹೇಳಿ ಮಾಡಿಸಿದಂತಹ ಸಮಯ. ಬಟ್ ದಶ ಸಪೋರ್ಟ್ ಮಾಡಬೇಕು. ನೆಕ್ಸ್ಟ್ ಅದಾದ ನಂತರ 11ನೇ ಮನೆ ಮೇಲೆ ದೃಷ್ಟಿ. ಖಂಡಿತವಾಗ್ಲೂ ಸೊ ನಿಮ್ಮ ಸಿಬ್ಲಿಂಗ್ಸ್ ಇಂದ ಎಸ್ಪೆಷಲಿ ಸೊ ಯಂಗರ್ಸ್ ಇಂದ ನಿಮ್ಗೆ ಸಪೋರ್ಟಿಂಗ್ ಸಿಗ್ತಾ ಇದೆ, ಹಾಗಾಗಿ ನೋಡ್ಕೊಳ್ಳಿ. ಇವನ್ ಲಗ್ನದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಹೆಲ್ತ್ ಇಶ್ಯೂಸ್ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಅದು ಕ್ಲಿಯರ್ ಆಗುತ್ತೆ. ಬಟ್ ನೀವು ತಗೊಳ್ಳೋ ಮೆಡಿಸನ್ ಓವರ್ ಡೋಸೇಜ್ ಆಗಬಹುದು. ಥೈರಾಯ್ಡ್ ಇಂದ ತಗೋತಾ ಇದ್ದೀರಾ, ಅಥವಾ ಗಾಲ್ ಬ್ಲಾಡರ್ ಇಂದ ತಗೋತಾ ಇದ್ದೀರಾ, ಯಾವ ಹೆಲ್ತ್ ಇಶ್ಯೂಸ್ ಇಂದ ತಗೋತಾ ಇದ್ದೀರಾ ಅಂತ ನೋಡ್ಕೊಳ್ಳಿ. ಡೋಸೇಜ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಫ್ಯಾಟ್ ಆಗೋ ಸಾಧ್ಯತೆ ಇದೆ. ಗುರು ದೃಷ್ಟಿ ಬೇರೆ ಬೀಳ್ತಾ ಇದೆಲ್ಲ, ಸಡನ್ ಆಗಿ ದಪ್ಪ ಆಗಬಹುದು. ಇದು ತಿಂದು ನೀವು ದಪ್ಪ ಆಗೋದಿಲ್ಲ. ಸೊ ನಾರ್ಮಲಿ ಹಾಗೆ ಕಫ್ ತತ್ವ ಜಾಸ್ತಿ ಆಗೋ ಸಾಧ್ಯತೆ ಇದೆ, ಹಾಗಾಗಿ ಇದೊಂಚೂರು ನೀವು ನೋಡ್ಕೊಳ್ಳಿ. ಸೊ ಅಪಾರ್ಟ್ ಫ್ರಮ್ ದಟ್ ನೆಗೆಟಿವ್ ಅಂತೂ ನಿಮಗೆ ಅಷ್ಟರ ಮಟ್ಟಿಗೆ ಇಲ್ಲ. ಈಗ ನಾನು ಹೇಳೋ ಟೈಮ್ ನೋಡಿ, 5ನೇ ತಾರೀಕು ಜುಲೈಯಿಂದ 19ನೇ ತಾರೀಕು ಜುಲೈ. ಯಾವುದೇ ಕಾರಣಕ್ಕೂ ಸೊ ಮದುವೆ ವಿಚಾರಗಳಲ್ಲಿ ಒಮ್ಮೆ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಟೋಟಲಿ ಜುಲೈ ಮಂತು ನಿಮಗೆ ಫೇವರಬಲ್ ಇಲ್ಲ. ಮೀನ ಲಗ್ನದವರಿಗೆ ಜುಲೈ ಮಂತು ಗುರುಗ್ರಹದ ವಿಚಾರವಾಗಿ ಫೇವರಬಲ್ ಇಲ್ಲ. ಇಂಟರ್ವ್ಯೂಸ್ ಏನಾದರೂ ಅಟೆಂಡ್ ಮಾಡಿದ್ರೆ ನಿಮಗೆ ಜುಲೈ ಆದ್ಮೇಲೆ ಜಾಬ್ ಆಗೋದು. ಬಟ್ ಇಲ್ಲ, ನೀವೇನಾದ್ರು ಪೇಪರ್ ಹಾಕಬೇಕು 3 ಮಂತ್ ಬಿಫೋರ್ ಅಂದರೆ ನೀವು ಖಂಡಿತವಾಗ್ಲೂ ನಿಮ್ಮ ದಶ ಚೆನ್ನಾಗಿದ್ರೆ ಮೂವ್ ಮಾಡಿ, ಹಾಕಿ. ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ಜುಲೈ ಆದ್ಮೇಲೆ, ಖಂಡಿತವಾಗ್ಲೂ ಫೇವರಬಲ್ ಇದೆ. ವೆರಿ ವೆರಿ ಗುಡ್. ನೆಕ್ಸ್ಟ್ 5th ಹೌಸಲ್ಲಿ ಗುರು ಕೂತ್ಕೋತಾ ಇರೋದ್ರಿಂದ ಖಂಡಿತವಾಗ್ಲೂ ಮಕ್ಕಳಿಗೆ ಯಾರಾದರೂ ಟ್ರೈ ಮಾಡ್ತಿದ್ದೀರಾ, ಬೇಬೀಸ್ಗೆ ಯಾರಾದರೂ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ, ಅಗೇನ್ ಕಂಡೀಷನ್ ಸಪ್ಲೈ. ಸೊ ಹಾಗಾಗಿ ನೋಡ್ಕೊಳ್ಳಿ. ತಂದೆ ಆರೋಗ್ಯ, ನಿಮ್ಮ ಆರೋಗ್ಯ, ಟೋಟಲಿ ಮನೆಯಲ್ಲಿ ಆರೋಗ್ಯದ ಸಮಸ್ಯೆನೇ ಇತ್ತು. ಸೊ ಹಾಗಾಗಿ ಆರೋಗ್ಯದ ರಿಲೇಟೆಡ್, ಅಥವಾ ಲಕ್ ರಿಲೇಟೆಡ್, ಹ್ಯಾಪಿನೆಸ್ ರಿಲೇಟೆಡ್, ದಟ್ ಪೀಸ್, ಹ್ಯಾಪಿನೆಸ್, ಸೈಲೆಂಟ್. ಸೊ ಆ ಒಂದು ಮಿಸ್ ಆಗಿತ್ತಲ್ಲ ಆ ಘಟನೆಗಳು, ಅದು ಈಗ ನಿಮಗೆ ಇಲ್ಲಿ ಆಕ್ಟಿವೇಟ್ ಆಗುತ್ತೆ. ವೆರಿ ವೆರಿ ಗುಡ್. ನೆಕ್ಸ್ಟ್ 9ನೇ ಮನೆ ಅಧಿಪತಿ, 12ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ. ಯಾರಿಗೆ? ಮೇಷದವರಿಗೆ. ಕಂಡೀಷನ್ ಸಪ್ಲೈ. ರಾಹು ಕೇತು ಇರಬಾರ್ದು. ಶನಿ ರಾಹು ಕೇತು ಕರ್ಕದಲ್ಲಿ ಇರಬಾರ್ದು. ಅದ್ರ ಜೊತೆಗೆ ಮೂನ್ ಒಳ್ಳೆ ಪ್ಲೇಸ್ ಅಲ್ಲಿ ಇರಬೇಕು. ಮೂನ್ 6, 8, 12 ಅಲ್ಲಿ ಇರಬಾರ್ದು. ಇದು ಬೇಸಿಕ್ ಕಂಡೀಷನ್ಸ್ನ ನೀವು ಅಪ್ಲೈ ಮಾಡಿಕೊಂಡು ಅದಾದ್ಮೇಲೆ ಈ ಫಲನ ತಗೊಳ್ಳಿ. ಸುಮ್ಮನೆ 4th ಹೌಸ್ ಇದೆ, ಎಕ್ಸಾಲ್ಟೇಷನ್, ಈ ಥರ ಎಲ್ಲ ಆಸೆ ಇಟ್ಕೋಬೇಡಿ. ಹಾಗಾಗಿ ಸೊ ಆದ್ರೂ 4th ಹೌಸ್ ಗುರು ಎಕ್ಸಾಲ್ಟೇಷನ್ ಗುರು. ಸೊ ಎಕ್ಸಾಲ್ಟೇಷನ್ ಪ್ಲೇಸ್, ವಾವ್, ವೆರಿ 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 ಗುಡ್. ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡ್ತಾ ಇದೆ ಮೇಷ ಲಗ್ನದವರಿಗೆ ಮನೆ ಯೋಗ, ಅಥವಾ ಮನೆಯಲ್ಲೇ ದೇವರ ಮನೆ ಕನ್ಸ್ಟ್ರಕ್ಷನ್, ಅಥವಾ ಆಲ್ಟ್ರೇಷನ್, ಅಥವಾ ವೆಹಿಕಲ್, ಅಥವಾ ಭೂಮಿ ಯೋಗ,
ಅಥವಾ ತಾಯಿ ಮನೆ ಕಡೆಯಿಂದ ಹಣದ ವ್ಯವಸ್ಥೆ, ತಂದೆ ಮನೆ ಕಡೆಯಿಂದ ಹಣದ ವ್ಯವಸ್ಥೆ. ಸೊ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಭೂಮಿ ಯೋಗ ಅಂತೂ ಡೌಟೇ ಇಲ್ಲ. ಆದ್ರೆ ಸೊ ನೈನ್ತ್ ಲಾರ್ಡ್ ಫೋರ್ತ್ಗೆ ಹೋಗಿರೋದ್ರಿಂದ ಮೇಷ ಲಗ್ನದವರು ಈ ವಿಚಾರ ನೀಟಾಗಿ ಕೇಳಿಸ್ಕೊಳ್ಳಿ. ತಂದೆ ಆರೋಗ್ಯದಲ್ಲಿ ಸಡನ್ ಅಬ್ಸ್ಟಕಲ್ಸ್ ಬರಬಹುದು. ತಂದೆಗೋಸ್ಕರ ಖರ್ಚು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಅಥವಾ ದಶ ಚೆನ್ನಾಗಿತ್ತು ಅಂದ್ರೆ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀರಾ ವಿತ್ ಫ್ಯಾಮಿಲಿ ಜೊತೆ, ಅಂದ್ರೆ ಪೇರೆಂಟಲ್ ಫ್ಯಾಮಿಲಿ ಜೊತೆ ಡೆಫಿನೆಟ್ಲಿ ಎಕ್ಸ್ಪೆನ್ಸಸ್ ನಿಮ್ಮ ಕೈಯಿಂದನೇ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ 12ನೇ ಮನೇಲಿ ಬೇರೆ ನೋಡ್ತಾ ಇದೆ. ಸೊ ಹಾಗಾಗಿ 8ನೇ ಮನೆ ಮೇಲೆ ಬೇರೆ ನೋಡ್ತಾ ಇದೆ. ಹಾಗೆ 10ನೇ ಮನೆ ಮೇಲೆ ಬೇರೆ ನೋಡ್ತಾ ಇರೋದ್ರಿಂದ ಖರ್ಚಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಅಥವಾ ನಿಮ್ಮ ತಾಯಿಗೆ ಆರೋಗ್ಯದಲ್ಲಿ ಅವ್ರಿಗೆ ಮನೋರೋಗ ಇರ್ಬೋದು, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅವ್ರಿಗೆ ಸೈಕಾಲಜಿ ಇಶ್ಯೂಸ್ ಇರಬಹುದು, ಅವರನ್ನ ಪ್ರತಿನಿತ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಬರೋದು, ಅಥವಾ ರೆಗ್ಯುಲರ್ ಚೆಕಪ್ಸ್ ಆಗಿರಬಹುದು, ಅವ್ರ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಾದ ಪರಿಸ್ಥಿತಿ ಹೆವಿ ಇದೆ. ಟೋಟಲಿ ಹಾಸ್ಪಿಟಲ್ಗೆ ವಿಸಿಟ್ ಕೊಡೋದು ಇರುತ್ತೆ. ಮೇಷ ಲಗ್ನ ಆಗಿದ್ದು ದಶ ಚೆನ್ನಾಗಿಲ್ಲ, ವೆರಿ ಬ್ಯಾಡ್ ದಶ ನಡೀತಾ ಇದೆ ಅಂದ್ರೆ ಜೈಲು ವಾಸ ಕೂಡ ತೋರಿಸ್ತಾ ಇದೆ. ಜೈಲಿಗೆ ಹೋಗೋದು ಅಥವಾ ಯಾರಿಗೋಸ್ಕರ ನೀವು ರೆಗ್ಯುಲರ್ ಆಗಿ ವಿಸಿಟ್ ಕೊಡೋದು ತೋರಿಸ್ತಾ ಇದೆ. ಬಟ್ ಎಂಡ್ ಆಫ್ ದ ಡೇ ಸಕ್ಸಸ್ ಇದೆಯಾ ಅನ್ನೋದು ವೈಯಕ್ತಿಕ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಾದ ನಂತರ 8th ಹೌಸ್ ಮೇಲೆ ಜುಪಿಟರ್ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಪ್ರಾಪರ್ಟಿ ರಿಲೇಟೆಡ್ ಏನಾದರೂ ಹಿಂದೆಯಿಂದ ಇಶ್ಯೂಸ್ ಇತ್ತು, ಖಾತಾ ಪಾಣಿ ಈ ವ್ಯವಹಾರಗಳಲ್ಲಿ, ಅಥವಾ ಟ್ರಾನ್ಸ್ಫರ್ ಮಾಡೋ ರೀತಿ, ಅಥವಾ ಪೇರೆಂಟ್ಸೇ ಮಕ್ಕಳಿಗೆ ಪ್ರಾಪರ್ಟಿ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋದು, ಯಾರಿಗೋ ಕೊಡೋದು, ಸೊ ಈ ಥರ ಎಲ್ಲ ಏನಾದರೂ ನಡೀತಿದ್ರೆ ಅದು ಈಗ ಸಾಲ್ವ್ ಆಗುತ್ತೆ. ಸೊ ನೀವು ನೋ ನೀಡ್ ಟು ವರಿ. ಅದಾದ ನಂತರ 10ನೇ ಮನೆ ಮೇಲೆ ಬೇರೆ ದೃಷ್ಟಿ ಹಾಕ್ತಾ ಇರೋದ್ರಿಂದ 7ನೇ ದೃಷ್ಟಿ, ಜಾಬ್ ಬಿಡ್ಬಿಟ್ಟು ಬಿಸ್ನೆಸ್ ಮಾಡೋಣ ಥಾಟ್ ಬರುತ್ತೆ. ದಶ ಚೆನ್ನಾಗಿದ್ರೆ ಮಾಡಿ, ಇಲ್ಲಾಂದ್ರೆ ಟೈಮ್ ತಗೊಳ್ಳಿ. ನೆಕ್ಸ್ಟ್, ಸೊ ನಿಮಗೆ 12ನೇ ಮನೆ ಮೇಲೆ ಗುರು ದೃಷ್ಟಿ ಹಾಕ್ತಾ ಇರೋದ್ರಿಂದ ಖಂಡಿತ ಒಂದು ಯಾವುದಾದ್ರೂ ಸಮುದ್ರ ತೀರದ ಜಾಗದಲ್ಲಿ ಹೋಗುವ ಸಾಧ್ಯತೆ, ಅಥವಾ ಸ್ನಾನ ಮಾಡುವಂತಹ ಸಾಧ್ಯತೆ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಅದು ಇಂಡಿಯಾದಲ್ಲಾಗಿರ್ಬೋದು, ಹೊರಗಡೆ ಆಗಿರಬಹುದು. ಒಂದು ದೈವಿಕ ಕ್ಷೇತ್ರಗಳಿಗೆ ಹೋಗೋದು ಹೈಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಅದು ಯಾವುದಾದ್ರೂ ನಿಮ್ಮ ಜಾತಕದ ಪ್ರಕಾರ ಜ್ಯೋತಿರ್ಲಿಂಗ ಕೂಡ ಆಗಿರಬಹುದು. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಇವ್ರಿಗೆ ಯಾವ ಪೀರಿಯಡ್ ಅಲ್ಲಿ ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ. ಸೊ ಇವರು ಆಗಸ್ಟ್ ಮಂತ್ ಅಲ್ಲಿ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಆಗಸ್ಟ್ 15ನೇ ತಾರೀಕು ಮೇಲೆ, ಆಗಸ್ಟ್ 15ನೇ ತಾರೀಕು ಮೇಲೆ ಒಂಚೂರು ಅಲರ್ಟ್ ಆಗಿರಿ. ಸೊ ಅದೊಂದೇ ಪಾಯಿಂಟ್. ಅದು ಬಿಟ್ರೆ ಬೇರೆ ಇನ್ಯಾವ ಪಾಯಿಂಟ್ಸು ಇಲ್ಲ. ವೆಹಿಕಲ್ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಆಗಸ್ಟ್ 15ನೇ ತಾರೀಕಲ್ಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಮೇ ಬಿ ಡ್ರೈವಿಂಗ್ ರಿಲೇಟೆಡ್ ಅಥವಾ ಸ್ಮಾಲ್ ಆಕ್ಸಿಡೆಂಟ್ ಕಾಂಬಿನೇಷನ್ಸ್ ಇರೋದ್ರಿಂದ ಅಲ್ಲೊಂಚೂರು ಅಲರ್ಟ್ ಆಗಿರಿ. ಅದು ಬಿಟ್ಟು ಭಯ ಪಡೋ ಅವಶ್ಯಕತೆ ಏನೂ ಇಲ್ಲ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ನೀವು ಪ್ಲಾನ್ ಮಾಡ್ಕೊಳ್ಳಿ. ಇದು ಯಾರಿಗೆ ಜ್ಯೋತಿಷ್ಯ ಗೊತ್ತಿದೆ ಅವ್ರಿಗೆ ಅರ್ಥ ಆಗುತ್ತೆ ನಾನು ಹೇಳೋದು. ಬರೀ ಕೇಳಿಸ್ಕೊಳ್ಳೋರ ಸಮಾಧಾನಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಲ್ವಾ? ಏನ್ ನಿಜ ಇದೋ ಅದನ್ನೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ. ಕೆಲವರಿಗೆ ಬೋರಿಂಗ್ ಅನ್ಸ್ಬಹುದು, ಕೆಲವರಿಗೆ ಸೊ ಇರಿಟೇಟ್ ಆಗಬಹುದು. ಅಂಥವರು ವಿಡಿಯೋನ ನೋಡಬೇಡಿ. ನಿಜವಾಗ್ಲೂ ಜೀವನದಲ್ಲಿ ಯಾರು ಕಷ್ಟ ಬಿದ್ದು ಅಥವಾ ಈ ಊಹಾಪೋಹಗಳಿಗೆ ಕಿವಿ ಕೊಡದೆ ಓಕೆ ಇದು ಈ ಥರ ಇದೆ, ಈ ಮಂತಲ್ಲಿ ಅಲರ್ಟ್ ಆಗಿರ್ಬೇಕು, ಓಕೆ ನಾವು ಪ್ಲಾನ್ ಮಾಡ್ಕೋಬೇಕು, ಆ ಥರ ಈ ವಿಡಿಯೋ ನೋಡೋ 1000 ಜನನೂ ಮಾಡ್ಕೋಬೇಕು ಅಂತ ಇಲ್ಲ. ಯಾರಿಗೆ ನಿಜವಾಗ್ಲೂ ಆ ಭಗವಂತನ ಕೃಪೆ ಇರುತ್ತೋ ಒಬ್ರು ಇಬ್ರು ಅವ್ರು ಪ್ಲಾನ್ ಮಾಡ್ಕೊಂಡ್ರೆ ಸಾಕು. ಸೊ ಕೆಲವರು ಇರಿಟೇಷನ್ ಅಂತ ಹೇಳ್ತೀರಾ, ಕೆಲವರು ಲೆಂತಿ ಅಂತ ಹೇಳ್ತೀರಾ. ಹೌದು, ಲೆಂತಿನೇ. ಸೊ ಯಾಕೆಂದ್ರೆ ಕೊಡೋ ಇನ್ಫಾರ್ಮೇಶನ್ ಶಾರ್ಟ್ ಕಟ್ ಅಲ್ಲಿ ಕೊಡ್ಲಿಕ್ಕೆ ಆಗಲ್ಲ. ಸೊ ನೀವು ನೋಡ್ಕೊಳ್ಳಿ. ಈಗ ಆಗಸ್ಟ್ ಮಂತಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದೆ. ಇಲ್ಲ ಗುರು ಚೆನ್ನಾಗಿದೆ, ಗುರು ಉಚ್ಚ ಅಂತ ಹೇಳಿ ಆಗಸ್ಟಲ್ಲೇ ಹೋಗಿ ಪರ್ಚೇಸ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಏನಾದ್ರು ಗೌರಿ ಗಣೇಶ ಇದೆಲ್ಲ ಹಬ್ಬಗಳಿರುತ್ತೆ, ವರಮಹಾಲಕ್ಷ್ಮಿ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅನ್ಕೊಳ್ಳಿ. ನೆಕ್ಸ್ಟ್ ಡೇನೇ ಆಕ್ಸಿಡೆಂಟ್ ಆದ್ರೆ ಅಲ್ವಾ? ಏನೋ ಬೈ ಮಿಸ್ಟೇಕ್ ಆಗಿ ವಿಡಿಯೋ ನೋಡಿರ್ತೀರಾ, ಅಲ್ಲೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ನೆನ್ಪಿಟ್ಕೊಳ್ಳಿ. ಓಕೆ, ಈ ಪೀರಿಯಡ್ ಆಗಸ್ಟ್ ಮಂತ್ ಬಿಟ್ಬಿಟ್ಟು ಸೆಪ್ಟೆಂಬರ್ಗೆ ತಗೊಳ್ಳಿ ಅಲ್ವಾ? ಸೊ ಎಂಡ್ ಆಫ್ ದ ಡೇ ಕರ್ಮ, ಅವ್ರವ್ರದ್ದು ಕರ್ಮ ಏನಿರುತ್ತೋ ಅದನ್ನ ಅವರೇನೆ ಫೇಸ್ ಮಾಡ್ಬೇಕಾಗುತ್ತೆ. ಹಾಗಾಗಿ ನೆಕ್ಸ್ಟ್ ಋಷಭಕ್ಕೆ ಹೋಗೋಣ ಬನ್ನಿ. ಋಷಭದವರಿಗೆ ಹೇಗಿದೆ ಅಂತ ಹೇಳಿ. ಋಷಭ ಲಗ್ನದವರಿಗೆ, ಸೊ ಋಷಭ ಲಗ್ನದವರಿಗೆ ಗುರು ಗ್ರಹರು ಸೊ ಡೆಫಿನೆಟ್ ಆಗಿ ಇವರಿಗೆ ಸೊ ಯಾವ ರೀತಿ ಫಲಗಳನ್ನ ಕೊಡ್ತಾರೆ ಅಂತ ಒಂದ್ ಸೆಕೆಂಡ್ ಇದು ರೇಸ್ ಮಾಡ್ಬಿಡ್ತೀನಿ. ಹಾಗೆ ಸೊ ನಿಮ್ಮ ವೈಯಕ್ತಿಕ ಜಾತಕ D1 D9 D10 ಈ ಜಾತಕ ತೋರಿಸಿದೀವಿ, ಇವ್ರು ಹಾಗೆ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ. ಯಾರೆಲ್ಲಾದ್ರೂ ತೋರಿಸಿರಿ, ನಿಮಗೆ ಒಂದ್ಸರಿ ಅನಾಲಿಸಿಸ್ ಮಾಡಿಸ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಮಾಡಿಸ್ಕೊಳ್ಳಿ, ಅದರ್ವೈಸ್ ಲೀವ್ ಇಟ್. ಸೊ ಹಾಗಾಗಿ ಅದು ಬಿಟ್ಟು ಸೊ ಗುರುಗ್ರಹರು ಮೂವ್ ಆಗ್ತಿದ್ದಾರೆ, ಹಣ ಬರುತ್ತೆ. ಗುರುಗ್ರಹರು ಹಣ ಒಂದೇ ಇಲ್ಲ, ಅವನು ಲಕ್ಕನ್ನ ಕ್ರಿಯೇಟ್ ಮಾಡ್ತಾನೆ. ಈಗ ಸ್ಯಾಲ್ರಿ ಕಡಿಮೆ ಇರುತ್ತೆ, ಜಾಬ್ ಚೇಂಜ್ ಮಾಡ್ತೀರಾ, 30% ಇನ್ಕ್ರೀಸ್ ಆಗುತ್ತೆ, ಲಕ್ ಆಕ್ಟಿವೇಟ್ ಆಗುತ್ತೆ. ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಬೇಕಲ್ವಾ? ವಿತೌಟ್ ಹಾರ್ಡ್ ವರ್ಕ್ ಹೇಗೆ ಬಂದು ಯಾರು ನಿಮ್ಗೆ ಒಂದು ಸುಟ್ಕೇಸ್ ಹಣ ಕೊಟ್ಟು ಹೋಗ್ತಾರಾ? ಆ ತರದ ಹಣ ಬಂದು ನೀವು ಖುಷಿಯಾಗೂ ಇರೋದಿಲ್ಲ, ಅದನ್ನ ತಿಳ್ಕೊಳ್ಳಿ. ತುಂಬಾ ಜನ ಹಣ ಹಣ ಅಂತ ಅನ್ಕೊಂಡಿರ್ತಾರೆ, ಬಟ್ ಹಣ ಬಂದ್ರೆ ಅವ್ರು ಖುಷಿಯಾಗೇ ಇರಲ್ಲ.
ಆ ದಿನ ಆ ಕ್ಷಣ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿ ಅಷ್ಟೇನೆ. ಅಗೇನ್ ಗುರು ಅಷ್ಟು ಈಸಿ ಇಲ್ಲ. ಸೊ ತುಂಬಾ ಜನಕ್ಕೆ ಗುರುನೇ ತುಂಬಾ ಪ್ರಾಬ್ಲಮ್ಸು ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸರ್ಜರೀಸ್, ಆಪರೇಷನ್ಸ್, ಇರಿಟೇಷನ್ಸ್, ಡಿಸ್ಪ್ಯೂಟ್ಸ್ ಇವೆಲ್ಲ ಕೂಡ ಮಾಡಿದ್ದಾರೆ. ಅಂಡ್ ಇನ್ನೊಂದು ತಿಳ್ಕೊಳ್ಳಿ, ನಾಡಿ ಜ್ಯೋತಿಷದಲ್ಲಿ ಗುರು ಗ್ರಹನ ನಾವು ಜೀವಕಾರಕ ಗುರು ಅಂತ ಕರಿತೀವಿ. ಗಂಡು ಮಕ್ಕಳಿಗೆ, ಎಸ್ಪೆಷಲಿ ಗಂಡು ಮಕ್ಕಳಿಗೆ ಜೀವಕಾರಕ ಅಂದ್ರೆ ಉಸಿರಾಟ. ನಮ್ಮ ಉಸಿರೇ ನಿಂತೋದ್ರೆ ಅಲ್ವಾ? ಸೊ ಹಾಗಾಗಿ ಅದಕ್ಕೆ ಹೇಳ್ತಾ ಇರೋದು, ಗುರುಗ್ರಹರು ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಿಗೆ ಡೆಫಿನೆಟ್ ಆಗಿ ಅಂದ್ರೆ ಎಲ್ಲರಿಗೂ ಚೆನ್ನಾಗಿರ್ಬೇಕು, ಒಳ್ಳೆ ಪ್ಲೇಸ್ ಅಲ್ಲಿ ಇರ್ಬೇಕು. ಬಟ್ ಬಾಯ್ಸ್ಗೆ ಏನಾದ್ರೂ ಗುರು ಜಾತಕದಲ್ಲಿ ಒಳ್ಳೆ ಪ್ಲೇಸ್ ಅಲ್ಲಿ ಇಲ್ಲ, ಡೆಫಿನೆಟ್ಲಿ ಅಷ್ಟು ಈಸಿ ಇರೋದಿಲ್ಲ ಅವ್ರಿಗೆ ಲೈಫ್. ಅವ್ರದ್ದು ಎಷ್ಟೇ ಕೋಟಿ ಇರ್ಲಿ, ತೊಂದರೆ ಇಲ್ಲ. ಸೊ ಹಾಗಾಗಿ ಬಟ್ ಲೈಫ್ ಅಷ್ಟು ಈಸಿ ಇರೋದಿಲ್ಲ, ಹ್ಯಾಪಿನೆಸ್ ಇರೋದಿಲ್ಲ. ಸೊ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಬಾಯ್ಸ್ಗೆ, ಎಸ್ಪೆಷಲಿ ಬಾಯ್ಸ್ ಅಥವಾ ಗಂಡು ಮಕ್ಕಳಿಗೆ ಗುರುಗ್ರಹರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಒಂದಲ್ಲ ಒಂದು ಸಮಸ್ಯೆ, ಒಂದ್ರಿಂದ ಒಂದು ಸಮಸ್ಯೆ, ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಡನ್. ವೃಷಭ ಲಗ್ನದವರಿಗೆ, ಸೊ ಲಗ್ನದಿಂದ ಇವರು ಫಸ್ಟ್ ನಿಮ್ಗೆ 11ನೇ ಮನೆ ಅಧಿಪತಿ ಹಾಗೆ 8ನೇ ಮನೆ ಅಧಿಪತಿ. ಸೊ 3ನೇ ಮನೇಲಿ ಕೂತ್ಕೋತಾ ಇದ್ದಾರೆ. ಯೂಶಲಿ ನಾವು ಏನ್ ಹೇಳ್ತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, 3ನೇ ಮನೆ ಗುರು ಇಸ್ ನಾಟ್ ಗುಡ್ ಅಂತಾನೆ ತಗೊಂತೀವಿ. ಅದೇ ನನ್ನ ಕಂಡೀಷನ್ಸ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ನಿಮ್ಗೆ. ಅಲ್ಲಿ ಶನಿ ಇದಾರ ನೋಡಿ, ಗುರು ಕೇತು ಯಾರಿದ್ದಾರೆ ನೋಡಿ. ಸೊ ಅದೇನಾದ್ರು ನವಾಂಶದಲ್ಲಿ ಫೇವರಬಲ್ ಇದ್ರೆ, ನಡೀತಿರೋ ದಶ ಫೇವರಬಲ್ ಇದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಇಲ್ಲ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ. ಸೊ 3ನೇ ಮನೆ ಗುರುನ ನಾವು ಮರಣ ಕಾರಣಕ ಸ್ನಾನ ಅಂತ ಹೇಳ್ತೀವಿ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ಬಟ್ ಎಲ್ಲೆಲ್ಲ ನೋಡ್ತಾ ಇದ್ದಾರೆ ಅವರು, 7ನೇ ಮನೆ ಮೇಲೆ ದೃಷ್ಟಿ ಹಾಕಿದ್ದಾರೆ. ಹಾಗೆ ನಿಮ್ಗೆ 9ನೇ ಮನೆ ಮೇಲೆ ದೃಷ್ಟಿ, 11ನೇ ಮನೆ ಮೇಲೆ ದೃಷ್ಟಿ. ದೃಷ್ಟಿಗಳು ಮಾತ್ರ ಎಕ್ಸಲೆಂಟ್ ಆಗಿದೆ ನಿಮ್ಗೆ. 7ನೇ ಮನೆ ಮೇಲೆ ದೃಷ್ಟಿ, 9ನೇ ಮನೆ ಮೇಲೆ ದೃಷ್ಟಿ, 11ನೇ ಮನೆ ಮೇಲೆ ದೃಷ್ಟಿ. ಟೋಟಲಿ ಆ 3ನೇ ಮನೆನ ಸ್ವಲ್ಪ ಡ್ಯಾಮೇಜ್ ಮಾಡುತ್ತೆ. ಅದು ಬಿಟ್ರೆ ನಾನು ಹೇಳಿರೋ ಕಂಡೀಷನ್ಸ್ ಇದ್ರೆ ಡ್ಯಾಮೇಜ್ ಮಾಡುತ್ತೆ, ಇಲ್ಲಾಂದ್ರೆ ಡ್ಯಾಮೇಜ್ ಮಾಡಲ್ಲ. ಟೋಟಲಿ ಯಾರ್ಯಾರು ವೃಷಭ ಲಗ್ನದವರಿದ್ದೀರಾ, ಮದ್ವೆಗೆ ತುಂಬಾ ದಿವಸದಿಂದ ಪ್ಲಾನ್ ಮಾಡ್ತಿದ್ದೀರಾ, ಡೆಫಿನೆಟ್ಲಿ ಮದ್ವೆ ಆಗೋ ಸಾಧ್ಯತೆ ಹೈಲಿ ಇದೆ ದಶಾಭುಕ್ತಿ ಸಪೋರ್ಟ್ ಮಾಡಿದ್ರೆ. ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೇಕಾ, ಖಂಡಿತವಾಗ್ಲೂ ಬಿಸ್ನೆಸ್ ಸ್ಟಾರ್ಟ್ಅಪ್ ಈಗ ಶುರು ಮಾಡಬಹುದು ಜಾತಕದಲ್ಲಿ ಇದ್ರೆ. ಇದು ಗೋಚಾರ ಫಲ, ಅದಕ್ಕೆ ಹೇಳಿದ್ರು ಇದು ಗೋಚಾರ ಫಲ, ಆತರ ಪಡ್ಬೇಡಿ. ನೆಕ್ಸ್ಟ್ ಅದಾದ್ಮೇಲೆ ಗಂಡ ಹೆಂಡತಿ ಅಥವಾ ಕುಟುಂಬದಲ್ಲಿ ಮನಸ್ತಾಪಗಳು ಇತ್ತು ಅಂತ ಹೇಳಿದ್ರೆ, ಇವನ್ 8ನೇ ಮನೆ ಅಧಿಪತಿ ಕೂಡ 10ನೇ ಮನೆ ಕಡೆಯಿಂದ, ಗಂಡನ ಮನೆ ಕಡೆ ಅಥವಾ ಹೆಂಡತಿ ಮನೆ ಕಡೆಯಿಂದ ತೊಂದರೆಗಳಿತ್ತು ಅಂತ ಹೇಳಿದ್ರೆ, ಈ ಪೀರಿಯಡ್ ಅಲ್ಲಿ ಅದು ಸಾರ್ಟ್ ಔಟ್ ಆಗುತ್ತೆ ನೀಟಾಗಿ, ಜಗಳ ಏನು ಇಲ್ಲದೆ ಕೂಲಾಗಿ ಕಾಮಾಗಿ ಎಂಡ್ ಆಗುತ್ತೆ. ಲಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಹೈಯರ್ ಎಜುಕೇಶನ್ಸ್ ಅಥವಾ ಹೈಯರ್ ಸ್ಪಿರಿಚುವಲ್ ಪ್ಲೇಸಸ್ಗೆ ವಿಸಿಟ್ ಕೊಡೋದು, ಸಮ್ ಕಾರ್ಮಿಕ್ ಗುರುಗಳು ಕನೆಕ್ಟ್ ಆಗ್ತಾರೆ ನಿಮಗೆ ನೋಡಿ ಈ ಪೀರಿಯಡ್ ಅಲ್ಲಿ, ಅಥವಾ ಕಾರ್ಮಿಕ್ ವ್ಯಕ್ತಿಗಳಿಗೆ ನೀವೇನೋ ಸೇವೆ ಮಾಡುವ ಪರಿಸ್ಥಿತಿ ಬರ್ತಾ ಇದೆ, ಹಾಗಾಗಿ ನೋಡ್ಕೊಳ್ಳಿ. ಅಗೇನ್ 3ನೇ ಮನೆ ಗುರು ಎಕ್ಸಾಲ್ಟೇಷನ್ ಇರೋದ್ರಿಂದ ಖಂಡಿತವಾಗ್ಲೂ ಸೊ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಅದಾದ ನಂತರ ಕೆಲಸದ ವಿಚಾರದಲ್ಲಿ, ಸೊ ಅದು ನಿಮಗೆ 10ನೇ ಮನೆಗೆ 3ನೇ ಮನೆ ಬಂದು ಸೊ 6ನೇ ಮನೆ ಆಗುತ್ತೆ. ಕೆಲಸದ ಹತ್ರ ಅಥವಾ ಪಬ್ಲಿಕ್ ಅಲ್ಲಿ ನೇಮು ಫೇಮು, ಒಂದೇ ಒಂದು ಮಿಸ್ ಇಮೇಲ್ ಕಳಿಸೋದಾಗಿರಬಹುದು ಅಥವಾ ರಿಪೋರ್ಟ್ನ ಕಳಿಸೋದ್ರಿಂದ ಒಂದು ಮಿಸ್ಟೇಕ್ ಇಂದ ಕಂಪ್ಲೀಟ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ, ಹಾಗಾಗಿ ನೋಡ್ಕೊಳ್ಳಿ. ಅದಾದ ನಂತರ ಏನಾದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಯಾರಾದ್ರು ತೊಡ್ಕೊಂಡಿದ್ರೆ, ಅದು ಶೇರ್ಸ್ ಆಗಿರ್ಬೋದು, ಬೆಟ್ ಕಾಯಿನ್ಸ್ ಆಗಿರ್ಬೋದು, ಕ್ರಿಪ್ಟೋ ಆಗಿರಬಹುದು, ಡೇ ಟ್ರೇಡಿಂಗ್ ಯಾರು ಮಾಡ್ತಿದ್ದೀರಾ, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ 8th ಲಾರ್ಡ್ ಇವರು ಕೂಡ. ಸೊ 8th ಲಾರ್ಡ್ ಇಲ್ಲ ಅಂತ ಹೇಳಿದ್ರೆ ನಾವು ಆಕ್ಟಿವೇಟ್ ಆಗಲ್ಲ ಈ ತರ ಇನ್ಹೆರಿಟೆನ್ಸ್, ಅನ್ಅರ್ನ್ಡ್ ಮನಿ, ಅದರ್ಸ್ ಮನಿನ. ಹಾಗಾಗಿ ಇದೊಂದು ಡಿಪಾರ್ಟ್ಮೆಂಟ್ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ. ಅದನ್ನು ಹೊರತುಪಡಿಸಿ 11ನೇ ಮನೆ ಮೇಲೆ ಆಲ್ರೆಡಿ ಶನಿ ಇದ್ದಾರೆ, ಅಲ್ಲಿ ದೃಷ್ಟಿ ಬೇರೆ ಹಾಕ್ತಾ ಇರೋದ್ರಿಂದ ಕೆಲಸದಿಂದ ಲಾಭ ಅಂದ್ರೆ ಹೋದ್ ಮಂತ್ ನಿಮ್ಗೊಂದು 10 ಲಕ್ಷ ಬಂದಿರುತ್ತೆ ಅಂದ್ರೆ, ಸೊ ಈ ಮಂತ್ ಒಂದು 15 ಲಕ್ಷ ಇಂಕ್ರೀಸ್, ಒಂದು 5 ಲಕ್ಷ ಇಂಕ್ರೀಸ್ ಆಗುತ್ತೆ ಆ ತರ. ಸೊ ನೀವು ನಿಮ್ಮ ಕೇಪಬಿಲಿಟಿಗೆ ನಿಮ್ಮ ಯೋಗದ ಪ್ರಕಾರ ಬರುತ್ತೆ. ಸೊ ಹಾಗಾಗಿ ನೀವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಅಂಡ್ ಮನೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಅಥವಾ ಸೈಟ್ ತಗೊಳಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ, ಇನ್ನೊಂದು ಅಕ್ಟೋಬರ್ ಆದ್ಮೇಲೆ ನೀವು ತಗೊಳ್ಳಿ. ವೆಹಿಕಲ್ಸ್ಗೆ ಡೆಫಿನೆಟ್ಲಿ ಫೇವರಬಲ್ ಟೈಮ್ ಇದೆ. ಹಾಗೆ ಸಿಬ್ಲಿಮ್ಸ್ಗೂ ನಿಮ್ಗೂ ಸ್ವಲ್ಪ ವಾದ ವಿವಾದ ಆಗುವ ಸಾಧ್ಯತೆ ಇದೆ, ಅದೊಂಚೂರು ನೀವು ನೋಡ್ಕೋಬೇಕು. ನಿಮ್ಮ ಮಕ್ಕಳಿಗೆ, ಸೊ ಎಸ್ಪೆಷಲಿ ನಿಮ್ಮ ಮಕ್ಕಳಿಗೆ ಯಾರಿಗಾದ್ರೂ ಸೊ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗುವ ಸಾಧ್ಯತೆ ಹೈಲಿ ಇದೆ. ಹಾಗೆ ನಿಮ್ಮ ಹೆಂಡತಿಗೆ ಸೊ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ಲೆಕ್ಕ ಆಕ್ಟಿವೇಟ್ ಆಗಿ ಅವ್ರಿಗೂ ಫೇವರಬಲ್ ಆಗುವಂತಹ ಸಮಯ ಕ್ಲಿಯರ್ ಆಗಿ ಇಲ್ಲಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ವೆರಿ ವೆರಿ ಗುಡ್. ನೀವುಗಳು ಯಾವ ಓವರ್ ಆಲ್ ಆಗಿ ಮೈನಸ್ ಒಂದೇ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಇದೆ, ಸೆಪ್ಟೆಂಬರ್ ಮಂತ್ ಫೇವರಬಲ್ ಇಲ್ಲ. ಸೆಪ್ಟೆಂಬರ್ ವೃಷಭ ಲಗ್ನದವರಿಗೆ ನವಾಂಶದಲ್ಲಿ ಗುರು ಪ್ಲೇಸ್ ಬೇಡ ಇರೋದ್ರಿಂದ ಸೊ ಪ್ರಾಬ್ಲಮ್ ಆಗುತ್ತೆ. ನಿಮ್ದೇನಾದ್ರೂ ನವಾಂಶದಲ್ಲಿ ಬೇರೆ ಲಗ್ನ ಆಗಿದೆ, ಇದು ಬೇರೆ ತರ ಫಲ ಕೊಡುತ್ತೆ. ಬಟ್ ಏನೇ ಆದ್ರೂ ನವಾಂಶದಲ್ಲಿ ಆ ಪೀರಿಯಡ್ ಅಲ್ಲಿ ಬ್ಯಾಡ್ ಇವೆಂಟ್ ನಡೆಯೋ ಸಾಧ್ಯತೆ ಇರುತ್ತೆ. ಹಣ ಸೇವ್ ಮಾಡ್ಕೊಳ್ಳಿ ಅಥವಾ ಹಣ ಪ್ಲಾನ್ ಮಾಡ್ಕೊಳ್ಳಿ. ಹಣನ ಹೊರತುಪಡಿಸಿ ನೇಮು ಫೇಮು ಕಡೆ ಗಮನ ಕೊಡಿ. ಹಾಗೆ
ಹೆಲ್ತ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ನೀ ಪೇಯ್ನ್ ಆರ್ ನೀ ಸರ್ಜರೀಸ್ ಯಾರಿಗಾದ್ರೂ ಆಗಿದ್ರೆ ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ಸೊ ಇದಿಷ್ಟು ವೃಷಭಕ್ಕೆ. ನೆಕ್ಸ್ಟ್ ನಾವು ಫೈನಲ್ ಆಗಿ ಮಿಥುನ ಲಗ್ನದವರಿಗೆ 7 ಮತ್ತು 10ನೇ ಮನೆ ಅಧಿಪತಿ 2ನೇ ಮನೆಗೆ ಹೋಗ್ತಾ ಇದ್ದಾರೆ. ಸೊ ನೋಡ್ತಾ ಇರುವಂತಹ ದೃಷ್ಟಿ 6ನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಅಗೈನ್ ನಿಮಗೆ ಸೊ 8ನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇದೆ. 10ನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಅಂದ್ರೆ 6, 8, 10 ಈ ಮನೆಗಳು ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಆಗುತ್ತೆ. ಹಾಗಾಗಿ ತುಂಬಾ ದಿವಸದಿಂದ ಯಾರಿಗೋ ಹಣ ಕೊಟ್ಟಿದ್ದೀರಾ, ವಾಪಸ್ ಬರ್ತಾ ಇಲ್ಲ, ಈಗ ಬರೋ ಸಾಧ್ಯತೆ ಹೈಲಿ ಇದೆ. ತುಂಬಾ ದಿವಸದಿಂದ ಒಂದು ಪೆಂಡಿಂಗ್ ವರ್ಕ್ ಇದೆ, ಈಗ ಕ್ಲಿಯರ್ ಆಗುತ್ತೆ. ಹಣ ಸ್ಟಕ್ ಆಗಿದೆ, ಹಣ ಬರ್ತಾ ಇದೆ. ತುಂಬಾ ದಿವಸ ಕೆಲಸ ಆಗ್ತಾ ಇಲ್ಲ, ಇಂಟರ್ವ್ಯೂಸ್ ಮಾತ್ರ ಆಗ್ತಾ ಇದೆ, ಕೆಲಸ ಆಗ್ತಾ ಇದೆ. ಅಥವಾ ಯಾರ್ದೋ ಪೊಲಿಟಿಷಿಯನ್ಸ್ ಇದ್ದೀರಾ, ಸೊ ನಿಮ್ಗೆ ಅಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ, ಅಥವಾ ಕರಿಯರ್ ಅಲ್ಲಿ ಸಕ್ಸಸ್ ಇಲ್ಲ, ಗ್ರೋತ್ ಇಲ್ಲ. ಸೊ ಈ ತರ ಏನಾದ್ರೂ ಇದ್ರೆ ತುಂಬಾನೇ ಚೆನ್ನಾಗಿದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಸೊ ನೋಡುವಂತಹ ದೃಷ್ಟಿಗಳು ತುಂಬಾ ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲೂ ನೀವು ದೊಡ್ಡ ಮಟ್ಟದ ರಿಸ್ಕ್ ಅನ್ನ ತಗೋಬಹುದು. ಅಗೇನ್ ಸಡನ್ ಗೇನ್ ತೋರಿಸ್ತಾ ಇದೆ. 6ನೇ ಮನೆಯಿಂದನೂ ಸಡನ್ ಗೇನ್ ತೋರಿಸ್ತಾ ಇದೆ. ಮತ್ತೆ ವಿನ್ನಿಂಗ್ ಓವರ್ ದ ಎನಿಮೀಸ್. ಕೇಸ್ ಏನಾದ್ರು ಲೀಡ್ ಮಾಡ್ತಿದ್ದೀರಾ, ಹ್ಯಾಂಡಲ್ ಮಾಡ್ತಿದ್ದೀರಾ ಅಂದ್ರೆ ಸೊ ವಿನ್ನಿಂಗ್ ಓವರ್ ದ ಎನಿಮೀಸ್ ನಿಮಗೆ ಸಿಗುವಂತಹ ವಿಚಾರ ಇಲ್ಲಿ ತೋರಿಸ್ತಾ ಇದೆ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ಸೊ ಹಾಗಾಗಿ ಇದೆಲ್ಲವೂ ನೀವು ಪ್ಲಾನ್ ಮಾಡ್ಕೊಳ್ಳಿ. ಸೊ ನಿಮಗೆ ಫೇವರಬಲ್ ಟೈಮ್ ಇದೆ. ಸೊ ಮೈನಸ್ ಪೀರಿಯಡ್ ಯಾವಾಗಿದೆ ನಿಮಗೆ ಅಂತ ಹೇಳಿದ್ರೆ ನವಾಂಶದ ಪ್ರಕಾರ ಸೆಪ್ಟೆಂಬರ್. ಟೋಟಲಿ ಸೆಪ್ಟೆಂಬರ್ ತುಂಬಾ ಜನಕ್ಕೆ ಬಂದಿದೆ. ಸೊ ಸೆಪ್ಟೆಂಬರ್ 20ನೇ ತಾರೀಕಿಂದ ಸೊ ಅಕ್ಟೋಬರ್ 10ನೇ ತಾರೀಕು ಈ ಒಂದು 10-20 ದಿವಸ ಟೈಮ್ ಫೇವರಬಲ್ ಇಲ್ಲ. ಸೊ ಹಾಗಾಗಿ ಇದೊಂಚೂರು ನೀವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಇದೊಂದೇ, ಅದರ್ವೈಸ್ ಸೊ ಡೆಫಿನೆಟ್ಲಿ ಚೆನ್ನಾಗಿದೆ. ಇದು ಗುರುಗ್ರಹರ ಗೋಚಾರ ಫಲಗಳು. ಜನ್ಮ ಜಾತಕ ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ. ಡಿಫ್ರೆಂಟ್ ನಕ್ಷತ್ರ, ಡಿಫ್ರೆಂಟ್ ಪಾದಾಸ್, ಅದು ಡಿಫ್ರೆಂಟ್ ನವಾಂಶ ಪಾದಾಸ್ ಅಂದ್ರೆ ಡಿಫ್ರೆಂಟ್ ನವಾಂಶ ಹೌಸಸ್ ಹೋಗಿರುತ್ತೆ. ಸೊ ಹಾಗಾಗಿ ನೀವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ವಿಚಾರಗಳು ಗುರುಗ್ರಹರ ಒಂದು ಗೋಚಾರ ಫಲಗಳು. ಹಾಗೆ ನಿಮ್ಮ ವೈಯಕ್ತಿಕ ಜಾತಕ D1 ಅನಾಲಿಸಿಸ್, ಪೆಂಡಿಂಗ್ ಕರ್ಮಾಸ್ ಏನಾದ್ರು ಇದ್ರೆ ಅನಾಲಿಸಿಸ್ ಮಾಡಿಸ್ಕೋಬೇಕು, ಅಥವಾ ಸೊ ಸ್ಟಕ್ ಆಗಿದ್ದೀರಾ ಅನ್ನೋ ಫೀಲ್ ಆಗ್ತಾ ಇದೆ, ನೋಡ್ಕೊಳ್ಳಿ. ಇನ್ನೊಂದು ವಿಚಾರ, ಎಸ್ಪೆಷಲಿ ಯಂಗ್ಸ್ಟರ್ಸ್ 25 to 35 ಬಿಟ್ವೀನ್ ಯಾರಿದ್ದೀರಾ, ಸೊ ಡೆಫಿನೆಟ್ ಆಗಿ ಹೈ ಎನರ್ಜೆಟಿಕ್ ಅಥವಾ ಹೈ ಇಂಥೂಯಾಸಮ್ ಇದೆಲ್ಲವೂ ಇರುತ್ತೆ. ದಶ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಕೋಟಿ ಕೋಟಿ ಹಣ ಕಳ್ಕೋಬೇಡಿ, ಅಥವಾ ಲಕ್ಷ ಲಕ್ಷ ಹಣ ಲೋನ್ ಮಾಡಬೇಡಿ. ಪೇರೆಂಟ್ಸ್ಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬೇಡಿ. ಸೊ ಫಸ್ಟ್ ಚಾರ್ಟ್ ಅನಾಲಿಸಿಸ್ ಮಾಡಿಕೊಂಡು ಅದಾದ ಮೇಲೆ ನೀವು ನೋಡಿ. ಸೊ ಇದಿಷ್ಟು ವಿಚಾರಗಳು ಈ ಒಂದು ವಿಡಿಯೋದಲ್ಲಿ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ವೈಯಕ್ತಿಕ ಜಾತಕ, ನಿಮ್ಮ ಮಕ್ಕಳ ಜಾತಕ, ಸೊ ಇದೇನಾದ್ರು ನೀವು ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕನ್ಸಲ್ಟ್ ಮಾಡಬಹುದು. ಇದೇ ರೀತಿ ಝೂಮಲ್ಲಿ ಇದೇ ಥರ ಬರೆದು ನಿಮಗೆ ಎಕ್ಸ್ಪ್ಲೈನು ವಿತ್ ರೆಮಿಡೀಸು ವಿತ್ ಟೈಮಿಂಗ್ಸ್. ಸೊ ಇದಿಷ್ಟು ನಮ್ಮ ಕಡೆಯಿಂದ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.